ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ದಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಪ್ರತಿದಿನ ನಾವು ಅಮೃತ ಬಿಂದುವನ್ನು ಸೇವಿಸೋದ್ರಿಂದ ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ಮುಕ್ತರಾಗಬಹುದು. ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಆ ಮೂಲಕ ನಮ್ಮ ಆರೋಗ್ಯವನ್ನು ಕೂಡ ವೃದ್ಧಿಸಿಕೊಳ್ಳಬಹುದು. ಅದಕ್ಕಾಗಿ ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ಪ್ರೀ ಲಾಂಚ್ ಆಫರ್ನಲ್ಲಿ ನಿವೇಶನಗಳು ಲಭ್ಯ ಇದೆ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 250 ಗ್ರಾಂ ಬೆಳ್ಳಿ ದೀಪವನ್ನು ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್. ಅಭಯ ಗೋಲ್ಡ್ ಬಯರ್ಸ್. ಅಭಯ ಇದ್ದಲ್ಲಿ ಹಣದ ಭಯವಿಲ್ಲ. ಇಲ್ಲಿ ನೀವು ಅಡವಿಟ್ಟಂತಹ ಚಿನ್ನವನ್ನ ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗಿಂತ ಅಧಿಕ ಬೆಲೆಗೆ ಖರೀದಿಸಲಾಗುತ್ತದೆ. ಖಂಡಿತವಾಗಿಯೂ ನೀವು ಕೂಡ ಸಂಪರ್ಕ ಮಾಡಬಹುದು. ಅಭಯ ಗೋಲ್ಡ್ ಬಯರ್ಸ್ ಮತ್ತು ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್. ಉಳಿದೆಲ್ಲವಕ್ಕಿಂತ ಅಧಿಕ ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುವಂಥದ್ದು ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್. ಬಿಪಿ, ಶುಗರ್ ಮತ್ತು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ. ಖಂಡಿತವಾಗಿಯೂ ಸೇವಿಸಿ, ಆರೋಗ್ಯವಂತರಾಗಿ ಅಂತ ಹೇಳ್ತಾ ಇದು ಮಂಗಳವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ದಿನದ ವಿಶೇಷತೆ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ತಿಳ್ಕೊಳ್ಳೋಣ ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆಲ್ಲಾ ಪರಿಹಾರ ಏನು ಅಂತ ಕೂಡ ಗುರುಜಿ ತಿಳಿಸ್ತಾ ಹೋಗ್ತಾರೆ. ಬನ್ನಿ ಹಾಗಿದ್ರೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಈ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭಿತಾಂ ದಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಢೀಂ ಚ ಪ್ರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಫರಕಳಾಂ ಶ್ರೀಚಕ್ರ ಸಂಚಾರಣೀಂ ಪದ್ಮಾನ್ನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಮೈ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತಟೀ ಪದ್ಮಪತ್ರಾಯತಾಕ್ಷೀ ಶ್ರೀಂ ಅಂಬಾಯ ನಮಃ, ಜಗದಂಬಿಕಾಯ ನಮಃ, ದಲಿತಾಂಬಿಕಾಯ ನಮಃ, ಓಂ ದುರ್ಗಾಂಬಿಕಾಯ ನಮಃ, ಲಕ್ಷ್ಮೀನಾರಸಿಂಹಾಯ ನಮಃ. ಲಕ್ಷ್ಮೀನಾರಸಿಂಹನ ಪ್ರಾರ್ಥನೆ ಮಾಡ್ತಾ ನರಸಿಂಹ ಜಯಂತಿಯ ಈ ಶುಭ ದಿನ, ನರಸಿಂಹ ಜಯಂತಿ ಇವತ್ತಿನ ದಿವಸ ಮಂಗಳವಾರ ನರಸಿಂಹ ಜಯಂತಿ ಬಂದಿರತಕ್ಕಂಥದ್ದು. ಬಹುಶಃ ಇನ್ನು ಮುಂಬರತಕ್ಕಂತಹ ದಿನಗಳಲ್ಲಿ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಸಹಿತ ನಮ್ಮನ್ನೆಲ್ಲರೂ ಸಹಿತ ಬಿಟ್ಟು ತೊಲಗುತ್ತೆ ಎಂಬತಕ್ಕಂತಹ ಒಂದು ಗಟ್ಟಿಯ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಯಾಕೆಂದ್ರೆ ಪ್ರಸ್ತುತ ಮಂಗಳವಾರ ಲಕ್ಷ್ಮೀ ನರಸಿಂಹ ಜಯಂತಿ ಇವತ್ತಿರತಕ್ಕಂತಹದ್ದು. ಲಕ್ಷ್ಮೀ ನರಸಿಂಹನ ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡೋಣ. ಯಾಕೆಂದ್ರೆ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆಯಿಂದ, ಸಾಮೂಹಿಕವಾದಂತಹ ಪ್ರಾರ್ಥನೆಯಿಂದ ಪ್ರಸ್ತುತ ಇಡೀ ವಿಶ್ವವೇ ನಡುತ್ತಿರತಕ್ಕಂತಹ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿಯಿಂದ ನಾವೆಲ್ಲರೂ ಸಹಿತ ಮುಕ್ತರಾಗಿ ಒಂದಷ್ಟು ನೆಮ್ಮದಿ ಕಾಣಬೇಕಾದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿಯ ಅನುಗ್ರಹ ಬೇಕು. ಅಂತಹ ಲಕ್ಷ್ಮೀ ನರಸಿಂಹನ ಅನುಗ್ರಹವನ್ನು ಪಡೆಯಲಿಕ್ಕೆ ಬಹಳ ವಿಶೇಷವಾಗಿರತಕ್ಕಂಥ ಈ ಶುಭ ದಿನ ಅಂದರೆ ಶುಭ ಮಂಗಳವಾರ ಲಕ್ಷ್ಮೀ ನರಸಿಂಹ ಜಯಂತಿ ಇರತಕ್ಕಂತಹದ್ದು. ಇವತ್ತು ನಿಮ್ಮ ಪ್ರಾಂತ್ಯಗಳಲ್ಲಿ ಅಥವಾ ನಿಮ್ಮ ವಾಸ್ತುಗೃಹದಲ್ಲಿ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡೋದ್ರಿಂದ ಮಂಗಳವಾರದ ಈ ಶುಭ ದಿನ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಲಕ್ಷ್ಮೀ ನರಸಿಂಹನ ವಿಶೇಷವಾಗಿರತಕ್ಕಂಥ ಅನುಗ್ರಹ ಸಿಗಲಿ. ನರಸಿಂಹ ಜಯಂತಿಯ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಸಹಿತ ಮಂಗಳದಾಯಕವಾಗಿರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಬಹಳ ವಿಶೇಷವಾಗಿರತಕ್ಕಂಥ ದಿನ, ಶುಭ ಮಂಗಳವಾರ, ಮಂಗಳದಾಯಕವಾಗಿರತಕ್ಕಂಥ ವಾರ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಿ ದೇವಿಯ ಅನುಗ್ರಹವನ್ನು ಪಡಿತಕ್ಕಂತಹ ವಾರ. ಹಾಗೆ ವಿಷ್ಣುವಿನ ದಶಾವತಾರದಲ್ಲಿ ನರಸಿಂಹ ಅವತಾರವು ಸಹಿತ ಬಹಳ ವಿಶೇಷವಾಗಿರತಕ್ಕಂತಹದ್ದು. ನರಸಿಂಹ, ಪ್ರಹ್ಲಾದ ನರಸಿಂಹ, ಅದರಲ್ಲೂ ನರಸಿಂಹ ಕಂಬದ ನರಸಿಂಹ, ವಿಶೇಷವಾಗಿರತಕ್ಕಂತಹ ನರಸಿಂಹ.
ಅಹೋಬಲದಲ್ಲಿ ನವನರಸಿಂಹಗಳಿದೆ. ಅಹೋಬಲ ಕ್ಷೇತ್ರವನ್ನ ತಾವೆಲ್ಲರ ಎಷ್ಟು ಜನ ನೋಡಿದ್ದೀರೋ, ನೋಡಿರ್ತಕ್ಕಂಥವರಿಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಹೋಬಲ ಕ್ಷೇತ್ರದಲ್ಲಿ ನವನರಸಿಂಹ ಅಂದರೆ ನವಗ್ರಹಗಳು ಹೇಗಿದೆಯೋ ಅದೇ ಪ್ರಕಾರ ನವನರಸಿಂಹ ಇರತಕ್ಕಂಥದ್ದು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹುವೇ ಕೇತುವೇ ನಮಃ. ನವಗ್ರಹಗಳಲ್ಲಿ ಏನಾದರೂ ವ್ಯತ್ಯಾಸವಿದ್ದು ಜಾತಕದಲ್ಲಿ ನವಗ್ರಹಗಳಿಂದ ಬರ್ತಕ್ಕಂಥ ದೋಷಗಳು ಸಹಿತ ದೂರ ಆಗಬೇಕಾದ್ರೆ ನವನರಸಿಂಹನ ಒಮ್ಮೆ ದರ್ಶನ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಅಂದರೆ ನವನರಸಿಂಹನಲ್ಲಿ ಅಂತಹ ಒಂದು ಶಕ್ತಿ ಇದೆ. ಅಂತಹ ನವನರಸಿಂಹನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲೂ, ಕದರಿ ಕ್ಷೇತ್ರದಲ್ಲೂ, ಕದರಿ ಲಕ್ಷ್ಮೀ ನರಸಿಂಹನ ಸಾನ್ನಿಧ್ಯದಲ್ಲೂ ವಿಶೇಷವಾಗಿ ನರಸಿಂಹ ಜಯಂತಿ ಉತ್ಸವವನ್ನು ಬಹಳ ಅದ್ದೂರಿತವಾಗಿ ನಡೆಸ್ತಾರೆ. ಕದರಿ ಆಗಲಿ, ಅಹೋಬಲ ಆಗಲಿ ಅಥವಾ ಪೆನ್ನೋಬಳಂ ಆಗಲಿ, ಒಂದೊಂದು ಪುಣ್ಯಕ್ಷೇತ್ರಗಳು ಎಲ್ಲೆಲ್ಲಿ ಲಕ್ಷ್ಮೀ ನರಸಿಂಹನ ಕ್ಷೇತ್ರಗಳಿದೆಯೋ ಸ್ವಾಮಿ ವ್ಯಾಘ್ರರೂಪನಾಗಿದ್ದರು. ಸ್ವಾಮಿಯಲ್ಲಿ ಶಾಂತತೆ ಇದೆ. ಜೊತೆಗೆ ಬೇಡಿ ಬಂದಂತಹ ಭಕ್ತರ ಮನೋಕಾಮನೆಗಳನ್ನು ಸಿದ್ಧಿಸುವಂತಹ ಕೈಂಕರ್ಯವಿದೆ. ಹಾಗಾಗಿ ಅಂತಹ ಒಂದು ವಿಶೇಷವಾಗಿರತಕ್ಕಂಥ ಈ ಶುಭ ದಿನ ಲಕ್ಷ್ಮೀ ನರಸಿಂಹರ ಅನುಗ್ರಹ ರಾಜ್ಯ ದೇಶದ ಸಮಸ್ತರಿಗೂ ಇರಲಿ, ಒಳ್ಳೆಯದಾಗಲಿ. ಅದರಲ್ಲೂ ನರಸಿಂಹ ಮನೆ ದೇವರಾದಾಗ, ಮನೆ ದೇವರು ಲಕ್ಷ್ಮೀ ನರಸಿಂಹ ಆದರೆ ಅಂತಹ ಅವರ ವಾಸ್ತುಗೃಹದಲ್ಲಂತೂ ಇವತ್ತು ಹಬ್ಬದ ವಾತಾವರಣ ಇದೆ. ಹಾಗಾಗಿ ನರಸಿಂಹ ಜಯಂತಿಯ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಸಹಿತ ಲಕ್ಷ್ಮೀ ನರಸಿಂಹನ ಅನುಗ್ರಹ ಆಗಲಿ. ಪ್ರಸ್ತುತ ನೀವೆಲ್ಲರೂ ಸಹಿತ ಕಂಗೆಟ್ಟಿರ್ತಕ್ಕಂಥದ್ದು, ಸಮಸ್ಯೆ ಕಾಣ್ತಿರ್ತಕ್ಕಂಥದ್ದು, ರೋಗ ರುಜಿನಗಳಿಂದ ನರಳುತ್ತಿರ್ತಕ್ಕಂಥದ್ದು, ಒಂದಲ್ಲ ಒಂಥರ ಸಮಸ್ಯೆಗಳ ಹೊತ್ತಿರ್ತಕ್ಕಂಥವ್ರು, ಕಷ್ಟ ಕಾರ್ಪಣ್ಯ ಎಂಬತಕ್ಕಂಥದ್ದು ತಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ನರಸಿಂಹನ ಅನುಗ್ರಹ ಬೇಕು ಅಂತ ಎಲ್ಲರೂ ಸಹಿತ ಮೊರೆ ಹೋಗೋದರಲ್ಲಿ ಖಂಡಿತ ತಪ್ಪಲ್ಲ. ಅಂತಹ ವಿಷ್ಣುವಿನ ದಶಾವತಾರದಲ್ಲಿ ಲಕ್ಷ್ಮೀ ನರಸಿಂಹನ ಅವತಾರ ಇದು ಶಾಂತತೆಯಿಂದ ನಮ್ಮೊಳಗಿರ್ತಕ್ಕಂಥ ಕ್ರೋಧತ್ವವನ್ನ, ನಮ್ಮೊಳಗಿರುವಂತಹ ಶತ್ರುತ್ವವನ್ನ, ನಮ್ಮ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥ ರಾಕ್ಷಸತ್ವವನ್ನ ದೂರ ಮಾಡುವ ಶಕ್ತಿ ನರಸಿಂಹದೇವರಿಗಿದೆ. ಅಂತಹ ನರಸಿಂಹದೇವರ ಆರಾಧನೆ ಮಾಡುವಂತಹ ಈ ಶುಭ ದಿನ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರವೂ ಸಹಿತ ನರಸಿಂಹ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಶುಭ ಮಂಗಳವಾರದ ದಿನ ಇವತ್ತಿನ ದಿವಸ 27 ನಕ್ಷತ್ರ, 12 ರಾಶಿಗಳು, ಅದರಲ್ಲೂ ಇವತ್ತಿರತಕ್ಕಂಥ ನವಗ್ರಹಗಳ ಸಂಪೂರ್ಣ ಅನುಗ್ರಹವನ್ನು ಹೇಗೆ ಸಿದ್ಧಿಸಿಕೊಳ್ಬೋದು, ಯಾವ ಪ್ರಕಾರವಾದಂಥ ಅನುಷ್ಠಾನವನ್ನು ಮಾಡಬಹುದು, ಮಾಡುವ ಅನುಷ್ಠಾನದ ಫಲಾಫಲಗಳನ್ನು ಹೇಗೆ ಸಿದ್ಧಿಸಿಕೊಳ್ಬೋದು, ಇದೆಲ್ಲದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಪಂಚಾಂಗ ಶ್ರವಣ ಹಾಗೂ ವಿಶೇಷವಾಗಿರ್ತಕ್ಕಂಥ ಈ ಪುಣ್ಯ ದಿನ ಪಂಚಾಂಗ ಶ್ರವಣ, ದರ್ಪಣಾಂಜನ, ರಾಶಿಫಲ ಇದು ತಿಳ್ಕೊಳ್ಳೋದಕ್ಕೂ ಮುನ್ನ ಒಮ್ಮೆ ಮಹತ್ತರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಅಂದರೆ ದಾಳವಟ ಲಕ್ಷ್ಮೀ ನರಸಿಂಹ ಕ್ಷೇತ್ರವನ್ನು ದರ್ಶನ ಮಾಡೋಣ. ಅದಾದ ನಂತರ ಪಂಚಾಂಗ ದರ್ಪಣಾಂಜನವನ್ನು ದರ್ಶನ ಮಾಡೋಣ. ಬನ್ನಿ, ಮೊದಲು ಕ್ಷೇತ್ರ ದರ್ಶನ ಮಾಡೋಣ. ಸ್ವಾಮಿ ನನ್ನಂತರಂಗ ತುಂಬ ಕರುಣಾಳು ನಿನ್ನ ಬಿಂಬ, ನೀನೊಡೆದು ಬಂದೆ ಕಂಬ ನರಸಿಂಹ ಬಾರೋ ದೇವಾ, ದೀನನ ಪಾಲಿಸು ಸ್ವಾಮಿ. ಓಂ ಲಕ್ಷ್ಮೀನಾರಸಿಂಹಾಯ ನಮಃ. ಓಂ ಲಕ್ಷ್ಮೀನಾರಸಿಂಹಾಯ ನಮಃ. ಓಂ ಲಕ್ಷ್ಮೀನಾರಸಿಂಹಾಯ ನಮಃ. ಲಕ್ಷ್ಮೀ ನರಸಿಂಹನ ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯಕ್ಷೇತ್ರ ಮಾಘಶುದ್ಧ ದ್ವಿತೀಯ ಶತಭಿಷ ನಕ್ಷತ್ರದ ಶನಿವಾರದ ಮಾಘ ಮಾಸದ ಮಾಘಸ್ನಾನ ಆದ ನಂತರ ಸ್ವಾಮಿಯ ದರ್ಶನ ಇದು ಮಹತ್ತರವಾಗಿರ್ತಕ್ಕಂಥದ್ದು. ಈ ಕ್ಷೇತ್ರ ಬಹಳ ಪ್ರಸಿದ್ಧಿ ಇರತಕ್ಕಂಥದ್ದು, ಪುರಾಣ ಪ್ರಸಿದ್ಧಿ ಇರತಕ್ಕಂಥದ್ದು. ಇಲ್ಲಿ ಬಹಳ ಋಷಿಗಳ ಕಾಲದಿಂದಲೂ ಋಷಿಗಳ ಆಸ್ಥಾನ, ಋಷಿಗಳ ಜಪ ತಪ ಅನುಷ್ಠಾನಗಳೊಂದಿಗೆ ವಿಶೇಷವಾಗಿರ್ತಕ್ಕಂಥ ವಟವೃಕ್ಷ ಇದ್ದಂಥ ಸಾನ್ನಿಧ್ಯ. ಅದರಿಂದ ಇದನ್ನು ದಾಳವಟ ಅಂತ ಹೇಳ್ತಾರೆ. ದೊಡ್ಡ ದಾಳವಟ ಎಂಬತಕ್ಕಂಥ ನಾಮಾಂಕಿತದಿಂದ ಪ್ರಸಿದ್ಧಿಯಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹನ ಈ ಸಾನ್ನಿಧ್ಯ ಇದು ದಾಳ ಮಹರ್ಷಿಗಳು
ದಳ ಮಹರ್ಷಿಗಳು ವಾಸ ಇದ್ದಂಥ ಸಾನ್ನಿಧ್ಯ, ದಳ ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂಥ ಸಾನ್ನಿಧ್ಯ, ಅಂದು ದಳ ಮಹರ್ಷಿಗಳು ನರಸಿಂಹನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡಿರ್ತಕ್ಕಂಥ ಸಾನ್ನಿಧ್ಯ. ಕಾಲಕ್ರಮೇಣ ದಳ ಮಹರ್ಷಿಗಳಾದ ನಂತರ ಒಂದು ವಟವೃಕ್ಷ ಇಲ್ಲಿ ಬೆಳೆದು ಆ ವಟವೃಕ್ಷದ ಆಸರೆಯಲ್ಲಿದ್ದಂತಹ ಭಗವಂತ ಬರ್ತಕ್ಕಂತಹ ಭಕ್ತರನ್ನ ಹರಿಸ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಸಾಕಷ್ಟು ಜನಗಳ ಮನೆ ದೇವರಾಗಿದ್ದಿರ್ತಕ್ಕಂಥ ಲಕ್ಷ್ಮೀ ನರಸಿಂಹನ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ಉದ್ಭವ ಮೂರ್ತಿ ಇರತಕ್ಕಂಥದ್ದು. ಆ ಉದ್ಭವ ಮೂರ್ತಿಗೆ ನಾವಿವತ್ತು ಅಭಿಷೇಕ ಅಲಂಕಾರವನ್ನು ನೋಡಿ ಕಣ್ತುಂಬಿಸಿಕೊಳ್ಳುವಂತಹ ಒಂದು ಭಾಗ್ಯ. ಈ ಕ್ಷೇತ್ರದಲ್ಲಿ ಈ ಹಿಂದೆ ಒಂದು ಪವಾಡವೇ ನಡೆದಿರ್ತಕ್ಕಂತಹ ಪವಾಡ ಸಾಮಾನ್ಯವಾದ್ದಲ್ಲ. ಹಿಂದೆ ಹೀಗೆ ಕಾಲಕ್ರಮೇಣ ಹಿಂದೆಲ್ಲ ಬಹಳ ದಟ್ಟವಾದಂತಹ ಅರಣ್ಯವಿದ್ದಂಥ ಸಾನ್ನಿಧ್ಯ, ಆಗ ಪುಟ್ಟದಾದಂತಹ ಆಲಯ. ಅಂದು ದಳ ಮಹರ್ಷಿಗಳು ಅವರು ಆಸ್ಥಾನದಲ್ಲಿ ಪೂಜೆ ಮಾಡಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹ ಕಾಲಕ್ರಮೇಣ ವಟವೃಕ್ಷ ಇದ್ದಂತಹದ್ದು. ವೃಕ್ಷದ ತಳಭಾಗದಲ್ಲಿದ್ದಂತಹ ಉದ್ಭವ ಮೂರ್ತಿ, ಆದರೆ ಮಾರ್ಗ ಮಧ್ಯದಲ್ಲಿ ಬಂದಂತಹ ವ್ಯಕ್ತಿಗಳು ಆಹಾರಕ್ಕೋಸ್ಕರ ಅಂದ್ರೆ ತಮ್ಮ ನಿತ್ಯದ ಆಹಾರಕ್ಕೋಸ್ಕರ ಒಂದು 3 ಕಲ್ಲುಗಳನ್ನ, ಅಂದ್ರೆ ಒಂದು ವಿಶೇಷವಾಗಿ ಉದ್ಭವ ಮೂರ್ತಿ ಇರತಕ್ಕಂಥ ಪುಟ್ಟದಾದಂತಹ ಈ ಒಂದು ಶಿಲೆ, ಅದಕ್ಕೆ ಸಹಾಯಕ್ಕೆ 2 ಶಿಲೆಗಳನ್ನಿಟ್ಟು ಅದರ ಮೇಲೆ ಒಂದು ಅನ್ನದ ಪಾತ್ರೆಯನ್ನಿಟ್ಟು ಅನ್ನವನ್ನು ತಯಾರು ಮಾಡಿದ್ರಂತೆ. ಅನ್ನವನ್ನು ತಯಾರು ಮಾಡಿದ ಮರುಕ್ಷಣ ಅನ್ನ ರಕ್ತವರ್ಣವಾಯಿತು. ರಕ್ತವರ್ಣವಾಗಿರ್ತಕ್ಕಂಥದ್ದು ನೋಡಿ ಗಾಬರಿಗೊಂಡು ಏನಿರಬಹುದು ಇಲ್ಲಿ ಸತ್ಯ ಅಂತ ಹೇಳಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರೆ ಆಗ ವ್ಯಕ್ತಿಗೆ ಗೋಚರವಾಗಿದ್ದು ಇಲ್ಲಿ ಲಕ್ಷ್ಮೀ ನರಸಿಂಹನ ಸಾನ್ನಿಧ್ಯವಿದೆ. ಸಾನ್ನಿಧ್ಯದ ಆ ಮೂಲ ವಿಗ್ರಹದ ಮೇಲೆ ನೀವು ಅಡಿಗೆ ಮಾಡಿರ್ತಕ್ಕಂಥದ್ದು ಎಂಬತಕ್ಕಂಥ ರಹಸ್ಯ ಹೇಗೆ ಹೊರಬಿತ್ತೋ, ಅದಾದ ನಂತರ ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧನೆ ಮಾಡಿರ್ತಕ್ಕಂತಹ ತಪ್ಪುಗಳನ್ನು ತಿದ್ದುಕೊಳ್ಬೇಕಾದ್ರೆ ಭಗವಂತನ ಪ್ರಾರ್ಥನೆ ಮಾಡಿದ ಮರುಕ್ಷಣ ಎಲ್ಲವೂ ಸಹಿತ ಸುಭಿಕ್ಷವಾಯಿತಂತೆ. ಅಂದಿನಿಂದ ಇಂದಿನವರೆಗೂ ಪುಟ್ಟದಾದಂತಹ ಮೂರ್ತಿ, ಉದ್ಭವ ಮೂರ್ತಿ ಲಕ್ಷ್ಮೀ ನರಸಿಂಹನ ಇಲ್ಲಿರ್ತಕ್ಕಂಥ ಲಕ್ಷ್ಮೀ ನರಸಿಂಹನ ದರ್ಶನ ಬರುವ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ನಿರಂತರವಾಗಿ ನಡೆದು ಬಂದಿದೆ. ಕಾಲಕ್ರಮೇಣ ಪುಟ್ಟದಾದಂತಹ ಮೂರ್ತಿ, ಆದರೆ ಈಗ ತಾವು ನೋಡ್ತಿರ್ತಕ್ಕಂಥ ಈ ಹಿಂದಿರ್ತಕ್ಕಂಥ ಅಲಂಕಾರ ಮೂರ್ತಿ ತಿರುಮಲ ತಿರುಪತಿ ಆಸ್ಥಾನದಲ್ಲಿ ಅಲ್ಲಿಂದ ಬಂದಿರತಕ್ಕಂಥದ್ದು. ಅಂದ್ರೆ ಇಂದಿಗೂ ದಾಳವಟ ನರಸಿಂಹ ಪುಟ್ಟ ವಿಗ್ರಹನೇ, ಉದ್ಭವ ಮೂರ್ತಿನೇ. ಆದರೆ ಅದಾದ ನಂತರ ಬಂದಿರತಕ್ಕಂತಹದ್ದೇ ತಿರುಮಲ ತಿರುಪತಿಯಿಂದ ಅಲಂಕಾರ ಮೂರ್ತಿ. ಈಗ ಅಲಂಕಾರ ಮೂರ್ತಿ ಹಾಗೆ ಮೂಲ ಸಾನ್ನಿಧ್ಯದ ಆ ವಿಶೇಷವಾಗಿರ್ತಕ್ಕಂಥ ಉದ್ಭವ ಮೂರ್ತಿಯನ್ನ ದರ್ಶನ ಮಾಡೋಣ. ಉಗ್ರಂ ವಿರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಾನಾಮ ಭದ್ರಂ ಮೃತ್ಯುಂ ನಮಾಮಿ ಅಹಂ. ಉಗ್ರಂ ವಿರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಾನಾಮ ಭದ್ರಂ ಮೃತ್ಯುಂ ನಮಾಮಿ ಅಹಂ. ದಾಳವಟ ಲಕ್ಷ್ಮೀ ನರಸಿಂಹನ ಬರೀ ಕ್ಷೇತ್ರ ಮಾತ್ರ ನೋಡಿದ್ರಿ. ದಾಳವಟ ಲಕ್ಷ್ಮೀ ನರಸಿಂಹ ಸಾಕಷ್ಟು ಪವಾಡಗಳನ್ನು ಸೃಷ್ಟಿ ಮಾಡತಕ್ಕಂಥವನು. ದಾಳವಟ ಲಕ್ಷ್ಮೀ ನರಸಿಂಹ ಗರ್ಭಗುಡಿಯಲ್ಲಿರತಕ್ಕಂಥ ಸ್ವಾಮಿ ವಿಗ್ರಹ ಬೃಹತ್ ಮಟ್ಟದ ಮೂರ್ತಿ ಆದರೂ ಅಲ್ಲಿ ನಿಜವಾದಂಥ ವಿಗ್ರಹ ದಾಳವಟ ಲಕ್ಷ್ಮೀ ನರಸಿಂಹ ಸಾಲಿಗ್ರಾಮ ಮೂರ್ತಿಯಾಗಿ ಸ್ವಾಮಿ ಉದಯೋನ್ಮುಖರಾಗಿರ್ತಕ್ಕಂಥವ್ರು, ಅಂದ್ರೆ ಉದ್ಭವ ಮೂರ್ತಿ ಆಗಿರ್ತಕ್ಕಂಥದ್ದು. ಅಂತಹ ಉದ್ಭವ ಮೂರ್ತಿಯ ಅಭಿಷೇಕ ದೃಶ್ಯವನ್ನ ನಂತರ ನೋಡೋಣ. ಅದರ ಮುಂದಿನ ಭಾಗದಲ್ಲಿ ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಪಂಚಾಂಗ, ದರ್ಪಣಾಂಜನವನ್ನ ದರ್ಶನ ಮಾಡೋಣ. ಒಳ್ಳೆಯದಾಗಲಿ ಗುರುಜಿ. ಈಗ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಸಹಸ್ರಶಿವೃಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೌಮಿಂ ವಿಶ್ವತೋ ಋತ್ವಾ ಅತಿಷ್ಠದಶಾಂಗುಲಂ ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯದ್ಯಭವ್ಯಂ ಉದಾಮೃತಸ್ತ್ವಸ್ಯೇಷಾರಃ. ಓಂ ಕಲ್ಯಾಣಾತ್ಮದ ಗಾತ್ರಾಯ ಕಾಮಿಧಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಲಕ್ಷ್ಮೀನಾರಸಿಂಹಾಯ ನಮಃ. ಲಕ್ಷ್ಮೀನಾರಸಿಂಹಾಯ ನಮಃ. ಲಕ್ಷ್ಮೀನಾರಸಿಂಹಾಯ ನಮಃ. ಶ್ರೀ ಫ್ಲವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ 25/5/2021 ಮಂಗಳವಾರ ಚತುರ್ಥಿ. ಇವತ್ತು ವಿಶಾಖ ನಕ್ಷತ್ರ, ನರಸಿಂಹ ಜಯಂತಿ ಅನಧ್ಯಯನ ಇರತಕ್ಕಂಥ ಈ ಶುಭ ದಿನ. ಇವತ್ತು ಲಕ್ಷ್ಮೀ ನರಸಿಂಹನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡತಕ್ಕಂಥದ್ದು, ಲಕ್ಷ್ಮೀ ನರಸಿಂಹ ಜಯಂತಿ ಇರತಕ್ಕಂಥದ್ದು. ಈ ಶುಭ ದಿನ ಸ್ವಾಮಿಗೆ ಹೆಸರುಬೇಳೆ, ಪಾನಕ ಮತ್ತು ನಾನಾ ಪುಷ್ಪಗಳು, ನಾನಾ ಫಲಗಳನ್ನು ದೇವರಿಗೆ ನೈವೇದ್ಯ ಕೊಟ್ಟು ಅಲಂಕಾರ ಮಾಡತಕ್ಕಂಥದ್ದು.
ಹಾಗೆ ಯಾರೊಬ್ಬರು ಸುಮಂಗಲೆಯರು ಅಥವಾ ಯಾರೊಬ್ಬರ ಮನೆಗೆ ಬಂದರೆ ಸ್ವಾಮಿಯ ನೈವೇದ್ಯ ರೂಪದಲ್ಲಿರ್ತಕ್ಕಂಥ ಹೆಸರುಬೇಳೆ ಮತ್ತು ಪಾನಕವನ್ನ, ಹಾಗೆ ದೇವರ ನೈವೇದ್ಯಕ್ಕೆ ಇಟ್ಟಿರ್ತಕ್ಕಂಥ ಭಕ್ಷ್ಯ ಭೋಜ್ಯ ಪದಾರ್ಥಗಳನ್ನ ಏನಿದೆಯೋ ಅದೆಲ್ಲವನ್ನು ಸಹಿತ ಭಗವಂತನ ನೈವೇದ್ಯವಾದ ನಂತರ ಬರುವ ಭಕ್ತರಿಗೆ ಕೊಡ್ತಕ್ಕಂಥದ್ದು. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಆದರೆ ಮಂಗಳವಾರ ಲಕ್ಷ್ಮೀ ನರಸಿಂಹ ಜಯಂತಿ ಮಂಗಳವಾರ ಬಂದದ್ರಿಂದ ಇದು ಬಹಳ ಯಶಸ್ಸಿಗೆ ದಾರಿಯಾಗಿರತಕ್ಕಂಥದ್ದು. ಮಂಗಳವಾರ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡೋದ್ರಿಂದ, ದರ್ಶನ ಮಾಡೋದ್ರಿಂದ, ಸ್ವಾಮಿಗೆ ಜೇನುತುಪ್ಪವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಸಾಕಷ್ಟು ವಿಶೇಷವಾದ ಫಲ ಅಂತ ಸಾಕಷ್ಟು ಬಾರಿ ನಮ್ಮ ಕಾರ್ಯಕ್ರಮಗಳಲ್ಲಿ ತಿಳಿಸಿದ್ದೀವಿ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದೊಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಾಗೂ ಆಯಾ ಕ್ಷೇತ್ರಗಳಲ್ಲಿರ್ತಕ್ಕಂಥ ರಹಸ್ಯಗಳನ್ನ, ಕ್ಷೇತ್ರದ ವಿಶೇಷತೆಯನ್ನ, ಕ್ಷೇತ್ರದ ಮೂಲದೇವರ ದರ್ಶನವನ್ನು ನಾವು ಮಾಡಿಕೊಂಡು ಬರ್ತಿದ್ವಿ. ಅಂತಹದರಲ್ಲಿ ದಾಳವಟ ಲಕ್ಷ್ಮೀ ನರಸಿಂಹನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಆದರೆ ಅದಕ್ಕೂ ಮುನ್ನ ರಾಶಿಫಲದ ಕಡೆ ಗಮನ ಕೊಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶರಭ್ಯಶ್ಚ ರಾಹವೇ ಕೇತುವೆ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಯಿತು. ಇನ್ನು ರಾಶಿಫಲದ ಕಡೆ ಗಮನ ಕೊಡೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ. ಶುಕ್ರನ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಮಂಗಳವಾರದ ಈ ಶುಭ ದಿನ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಮೇಷಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ನರನಾಡಿಗಳಿಗೆ ಅಥವಾ ರಕ್ತಚಲನೆಗೆ ಅಥವಾ ಅತಿಯಾದಂತಹ ಬಿಪಿಗೋ ಅಥವಾ ಉದ್ವೇಗತನವೋ ಆಗುವಂತಹ ಪರಿಸ್ಥಿತಿ ಇರೋದ್ರಿಂದ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇರಬೇಕು. ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸಾಧ್ಯವಾದಷ್ಟು ಇವತ್ತು ಮೌನದಿಂದಿರ್ತಕ್ಕಂಥದ್ದು ಬಹಳ ಉತ್ತಮ. ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ಳೋದು ಬೇಡ, ಯಾವುದೋ ವೈರತ್ವ ಬೇಡ, ಶತ್ರುತ್ವ ಬೇಡ, ಹಾಗೆ ಅಂಜತಕ್ಕಂಥದ್ದು ಮೊದಲೇ ಬೇಡ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಇವತ್ತಿನ ಕಾಯಕದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಹಾಗೆ ಉದ್ಯೋಗಕ್ಕಾಗಿ ಪ್ರಯತ್ನಿಸಿರ್ತಕ್ಕಂಥವ್ರು, ಕೆಲಸ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡದಿರ್ತಕ್ಕಂಥವ್ರು, ಏನಾದ್ರು ಒಂದು ಹೊಸದನವನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥವ್ರಿಗೂ ಮೇಷರಾಶಿಯವರಿಗೆ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆಯಿಂದ ಮತ್ತಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವೃಷಭ ರಾಶಿಯವರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಭೂಮಿ ಬಗ್ಗೆ ಆಗಲಿ, ಚಿಂತನೆ ಮಾಡುವಂಥ ಯಾವುದೇ ಕಾಯಕದ ಬಗ್ಗೆ ಆಗಲಿ, ಎಷ್ಟೋ ಜನಕ್ಕೆ ಸಂಸಾರದಲ್ಲಿ ಸಣ್ಣ ಪುಟ್ಟ ಬಿರುಕುಂಟಾಗಿ ಮನಸ್ತಾಪಗಳುಂಟಾಗುವಂಥ ಪರಿಸ್ಥಿತಿ ಎದುರಾಗಿರುತ್ತೆ. ಆದರೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ನರಸಿಂಹನ ಪ್ರಾರ್ಥನೆ ಮಾಡ್ತಾ ಕುಟುಂಬದ ಏಳಿಗೆಗಾಗಿ, ಕುಟುಂಬದ ಅನ್ಯೋನ್ಯತೆಗಾಗಿ, ಕುಟುಂಬದ ಸದಸ್ಯರ ಪ್ರತಿಯೊಬ್ಬರ ಯಶಸ್ಸಿಗಾಗಿ ನೀವೇನು ಪ್ರಾರ್ಥನೆ ಸಲ್ಲಿಸ್ತೀರೋ ನಿಮ್ಮ ಪ್ರಾರ್ಥನೆ ಶೀಘ್ರವಾಗಿ ಈಡೇರಿಸುವಂಥ ಕಾಲ. ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡ್ತಾ ಮನೆ ದೇವರ ಪ್ರಾರ್ಥನೆ, ಹಾಗೆ ಸಣ್ಣ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸಿಕೊಳ್ತೀರಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಇವತ್ತಿನ ದಿವಸ ನರಸಿಂಹನ ವಿಶೇಷವಾದಂಥ ಆರಾಧನೆ ಮಾಡಿ, ಲಕ್ಷ್ಮೀ ನರಸಿಂಹನ ಅರ್ಚನೆಯ ಸಂಕಲ್ಪವನ್ನು ಮಾಡಿ, ಈ ಶುಭ ದಿನ ರಾಹುಕಾಲದಲ್ಲಿ ದೇವಿನ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಅನುಗ್ರಹವನ್ನ ಶೀಘ್ರವಾಗಿ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು. ಅರ್ಧ ತಲೆನೋವು, ಮೈಕೈ ನೋವು, ಕುತ್ತಿಗೆ ಭಾಗ ನೋವು ಬರ್ತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳಾದ್ರೆ ಜಾರು ಬೀಳ್ತಕ್ಕಂಥದ್ದು, ಅಥವಾ ವಾಹನದಲ್ಲಿ ಪ್ರಯಾಣ ಬೆಳೆಸುವಾಗ ಸಣ್ಣ ಪುಟ್ಟ ಪೆಟ್ಟಾಗುವಂಥದ್ದು, ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆ ಬುಗ್ಸಕ್ಕಂಥದ್ದು, ಯಾರನ್ನಾದ್ರೂ ತುಂಬಾ ಆತ್ಮೀಯರು ಅಂತ ನಂಬಿರ್ತಿರೋ ಅಂತಹವರಿಂದ ಮೋಸಕ್ಕೊಳಗಾಗುವಂಥದ್ದು. ಒಟ್ಟಾರೆ ಮಿಥುನ ರಾಶಿಯವರಿಗೆ ಅಂತಹ ಅದೃಷ್ಟ ಇರತಕ್ಕಂಥ ದಿನ ಅಲ್ಲ. ಆದರೆ ಇಂತಹ ಶತ್ರುತ್ವವನ್ನ, ಇಂತಹ ಸಮಸ್ಯೆಗಳನ್ನ, ಇಂತಹ ಕಷ್ಟಕರವಾಗಿರ್ತಕ್ಕಂಥ ಈ ದಿನವನ್ನ ಬಹಳ ಸುಲಭನಾಗಿ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿ. ಅಂಗೈಯಲ್ಲಿ ಒಂದು ಹನಿಯಷ್ಟು ಜೇನುತುಪ್ಪ ಆಗಲಿ, ಒಂದು ಹನಿಯಷ್ಟು ಬೆಲ್ಲದ ಪುಡಿ ಆಗಲಿ, ಅಥವಾ ಒಂದು ಚಿಟಿಕೆಯಷ್ಟು ಸಕ್ಕರೆ ಆಗಲಿ, ಇಂತಹದ್ದನ್ನು ಹಾಕಿಕೊಂಡು ಪೂರ್ವಾಭಿಮುಖವಾಗಿ ನಿಂತು ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿ, ಲಕ್ಷ್ಮೀ ನರಸಿಂಹ ಸ್ವಾಮಿಯ 11 ಅಥವಾ 21 ಬಾರಿ ಆತನ ಹೆಸರನ್ನು ಹೇಳಿ ಅದನ್ನೇ ಪ್ರಸಾದ ರೂಪದಲ್ಲಿ ಸ್ವೀಕರಿಸೋದ್ರಿಂದ ಬರ್ತಕ್ಕಂತಹ ಗಂಡಾಂತರವನ್ನು ದೂರ ಮಾಡಿಕೊಳ್ತೀರಿ. ಅಷ್ಟೇ ಅಲ್ದಿರ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧಕ್ಕೆ ತುಳಸಿಯನ್ನು ಹಚ್ಚಿ, ತುಳಸಿ ಗಂಧವ ಎರಡನ್ನೂ ಸಹಿತ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಪಾದದ ಮೇಲಿಟ್ಟು ಅಥವಾ ಆತನ ಹೆಸರಲ್ಲಿ ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಎಂತಹ ಗಂಡಾಂತರ ಬಂದರೂ ಆ ಗಂಡಾಂತರಗಳಿಂದ ಮುಕ್ತರಾಗಿ ಶಾಂತಿ ನೆಮ್ಮದಿಯನ್ನ ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನ.
ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಜ್ಞಾನವನ್ನ ಮತ್ತಷ್ಟು ವೃದ್ಧಿಸಿಕೊಳ್ತಕ್ಕಂಥದ್ದು, ವಿದ್ಯೆ ಬಗ್ಗೆ ಹೆಚ್ಚು ಆಸಕ್ತಿಪೂರ್ವಕವಾಗಿರ್ತಕ್ಕಂಥದ್ದು, ಏನಾದರೂ ಒಂದು ಹೊಸತನವನ್ನು ಸಾಧನೆ ಮಾಡಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿ ಇರ್ತಕ್ಕಂಥದ್ದು, ಇವತ್ತಿನ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಅದೃಷ್ಟ ಫಲ ನಿಮ್ಮದಾಗಿದೆ. ಇವತ್ತು ಸಾಧ್ಯವಾದಷ್ಟು ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವರು ಒಂದಷ್ಟು ಗೋಕ್ಷೀರವನ್ನ, ಹಸುವಿನ ಹಾಲು ಅಥವಾ ಏನಾರು ಹಣ್ಣು ಇಂತಹದ್ದನ್ನ ದೇವಾಲಯಕ್ಕಾಗಲಿ, ಮನೆ ದೇವರಿಗಾಗಲಿ ಅಥವಾ ಸಣ್ಣ ಪುಟ್ಟ ಮಕ್ಕಳಿಗಾಗಲಿ ಅಥವಾ ವಯೋವೃದ್ಧರಿಗಾಗಲಿ ಇಂತಹವರಿಗೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನರಸಿಂಹನ ಅನುಗ್ರಹವನ್ನ ಶೀಘ್ರವಾಗಿ ಪಡಿತೀರಿ. ಲಕ್ಷ್ಮೀ ನರಸಿಂಹಸ್ವಾಮಿ ಅನುಗ್ರಹವನ್ನು ಪಡೆಯೋದ್ರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರ ಮನಸ್ಸು ಏನೊಂದು ಚಂಡಾಲತ್ವವೋ ಅಥವಾ ವೈರತ್ವವೋ ಅಥವಾ ಶತ್ರುತ್ವವೋ ಅಥವಾ ನಿಮ್ಮೊಳಗಿರ್ತಕ್ಕಂಥ ಅಸುರತ್ವ ಎಂಬತಕ್ಕಂಥದ್ದು ದೂರ ಆಗಿ ಶಾಂತಿ ನೆಮ್ಮದಿಯನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ನಿಮ್ಮ ಕರಹಸ್ತದಿಂದ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟರು ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಈ ಶುಭ ದಿನ ಲಕ್ಷ್ಮೀ ನರಸಿಂಹರ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೇಷರಾಶಿಯಿಂದ ಕರ್ಕಾಟಕ ರಾಶಿಯವರೆಗೆ ದಿನ ಭವಿಷ್ಯ ಹೇಗಿದೆ ತಿಳ್ಕೊಂಡಿದ್ದಾಯ್ತು. ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸೋಣ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರ್ದು ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಾವು ಮಂಜುಳಾ ಅಂತ ಹೇಳಿ ಮಾತಾಡೋದು ಧಾರವಾಡದಿಂದ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ ಬಗ್ಗೆ ಮತ್ತೆ ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ಬೇಕಾಯ್ತು ಮ್ಯಾಮ್. ಆಯ್ತಮ್ಮ, ಮಾತಾಡಿ. ನಮಸ್ತೆ. ಹಲೋ, ಗುರುಜಿ ನಮಸ್ತೆ. ಗುರುಜಿ ನಮಸ್ತೆ ತಾಯಿ, ಚೆನ್ನಾಗಿದ್ರಮ್ಮ? ಚೆನ್ನಾಗಿದೆ ಗುರುಜಿ. ಹೇಳಮ್ಮ. ನಾವು ಅಲ್ಲಿ ಬಂದ್ ಭೇಟಿಯಾಗಿದ್ವಿ ಗುರುಜಿ, ಧಾರವಾಡದಿಂದ ಅಂತ ಹೇಳಿ. ಸೋಮನಾಥ್ ನಾವು ಬೆಂಗಳೂರಿಗೆ ಬಂದಿದ್ವಿ, ಅಪಾರ್ಟ್ಮೆಂಟ್ ತಗೊಂಡಿದ್ವಿ. ಅದು ನಮ್ದು ಮನಿದು ನಾವು ಕೆಲ್ಸ ಆಗ್ತಾ ಇಲ್ಲ ಗುರುಜಿ, ಮತ್ತೆ ನಮ್ಮ ಮನೆಯಿಂದ ₹1 ಉಳಿತಾ ಇಲ್ಲ. ನಮ್ಗೆ ಅಷ್ಟು ಕಷ್ಟ ಬಂದ್ಬಿಡ್ತೀವಿ. ಅವು ನೀವು ಎಕ್ಕೇಲಿಯಲ್ಲಿ ನಕ್ಷತ್ರ ಪೂಜೆ ಮಾಡಂತ ಹೇಳಿದ್ರಿ, ಸಾಯಿತಾರ್ಗೊಮ್ಮೆ ಅದನ್ನ ಮಾಡಿದ್ವಿ. ಹುಣ್ಣಿಮೆಗೊಮ್ಮೆ ಹಣ್ಣಪ್ಪಗ ಜೇನುತುಪ್ಪ ಕೊಡಂದಿದ್ರಿ, ಅದನ್ನು ಮಾಡಿದೆ ಗುರುಜಿ. ಎಲ್ಲಾ ಮಾಡಿದೇವೆ, ಆದ್ರೆ ನಮ್ಗೇನು ಸುಧಾರಣೆ ಬಹಳ ಕಷ್ಟ ಬಂದ್ಬಿಟ್ಟು ಗುರುಜಿ. ನೋಡಮ್ಮ, ಇವತ್ತು ಸಮಸ್ಯೆಗಳೆಂಬತಕ್ಕಂಥದ್ದು, ಕಷ್ಟ ಎಂಬತಕ್ಕಂಥದ್ದು ಬರೀ ಒಬ್ಬಿಬ್ರಂತಲ್ಲ, ಪ್ರತಿಯೊಬ್ರು ಈ ಕಷ್ಟದಲ್ಲಿದ್ದಾರೆ. ಒಂದಲ್ಲ ಒಂಥರ ಸಮಸ್ಯೆಗಳನ್ನ ನಡುತ್ತಿದ್ದಾರೆ. ಯಾಕೆಂದ್ರೆ ಯಾರು ಮಾತಾಡೋಂಗಿಲ್ಲ, ಸಮಸ್ಯೆಗೊಂದು ಪರಿಹಾರ ಸಿಗ್ತಾ ಇಲ್ಲ, ಮತ್ತೆ ಬಂಧುತ್ವ ಇಲ್ಲ, ಒಂದು ಬಾಂಧವ್ಯ ಇಲ್ಲ. ಮತ್ತು ಮನೆಯೊಳಗಿರ್ತಕ್ಕಂಥವರಾದ್ರೂ ಒಂದು ನಗುಮುಖದಿಂದಿರೋಣ ಅಂದ್ರೆ ಒಬ್ಬರ ಮುಖ ಒಬ್ಬರು ನೋಡ್ಕೊಂಡು ಎಷ್ಟೊತ್ತು ಕೂತ್ಕೊಳ್ಳೋದಪ್ಪ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದೆ. ಅಂದ್ರೆ ಪ್ರಸ್ತುತ ಸಮಸ್ಯೆಗಳು ಹೀಗಿರೋದ್ರಿಂದ ಇದು ನಮಗೆಲ್ಲೂ ಏನು ಪರಿಹಾರ ಸಿಗದಂತ ರೀತಿಯಲ್ಲಿದೆ. ನಮಗೆಲ್ಲ ಮೊದಲಿಂದ ಬಹಳ ವೇಗವಾಗಿ ಕೆಲಸಗಳಾಗಿ ನಿಜ. ಯಾಕೆಂದ್ರೆ ನಾವು ಹಿಂದೆಲ್ಲ ನಮ್ಮ ಚಿಂತನೆ ಹೇಗಿತ್ತಪ್ಪ ಅಂದ್ರೆ, ಈಗ ಅಂದುಕೊಂಡಿದ್ದ ಕೆಲಸ ಆಗಬೇಕು, ಇಂಥವ್ರು ಮಾತಾಡಬೇಕಾಗಿತ್ತು, ಇಂಥವ್ರೊಂದಿಗೆ ವ್ಯವಹಾರಗಳಿಸಬೇಕಾಗಿತ್ತು, ಆ ವ್ಯವಹಾರಗಳು ನಡೆದು ಹೋಗ್ಬೇಕಾಗಿತ್ತು. ಆದ್ರೆ ಇವತ್ತು ಏನೂ ಅಲ್ವಲ್ಲ, ಎಲ್ಲವೂ ಸಹಿತ ಒಂಥರ ಕೈ ಕಟ್ಟದಂಗಿದೆ. ಹಾಗಾಗಿ ನಿಮ್ಮ ಈ ಸಮಸ್ಯೆ ಅನ್ನಿಸ್ತಾ ಇದೆ. ಆದ್ರೆ ನಿಮ್ಮ ಸ್ವರತರಂಗ ಪ್ರಕಾರ ಮೊದಲಿಗೂ ಈಗೂ ಸಾಕಷ್ಟು ಬದಲಾವಣೆ ಇದೆ. ಆ ಬದಲಾವಣೆ ಇದೆ, ಹಿಂದೆ ಇಲ್ಲದಂತಹ ಒಂದಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿ ಇವತ್ತಿದೆ. ಆದ್ರೆ ನಮ್ಮ ಮುಂದೆ ಕಣ್ಣು ಕಾಣದಂತ ರೀತಿಯಲ್ಲಿದೆ. ಮನುಷ್ಯನಿಗೆ ಏನೇ ಸಿಕ್ಕಿದ್ರು, ಏನೇ ಇದ್ರು ಯಾವುದು ಅಧಿಕವಾಗಿ ಆಗ್ಬಾರ್ದು. ಅಂದ್ರೆ ಅಧಿಕವಾಗಿ ಸಿಕ್ಕಂತದ್ದು, ಅಧಿಕತೆಯಿಂದ ಇರತಕ್ಕಂಥದ್ದು ಅದು ನಮಗೆ ಅದು ಅರಗಿಸ್ಕೊಳಕ್ ಆಗದಂತ ರೀತಿಯಲ್ಲಿ ಇರುತ್ತೆ. ಯಾಕೆಂದ್ರೆ ನಮ್ಮೆಲ್ಲ ಹೇಗಪ್ಪ ಅಂದ್ರೆ, ಹಗಲು ಕಂಡದ್ದು ರಾತ್ರಿ, ರಾತ್ರಿ ಕಂಡದ್ದು ಹಗಲು. ಏನ್ ಕಣ್ಣೆದ್ರುಗ ಬಂದ್ರು ಸಹಿತ ಬಂದು ಹೋಗೋದನ್ನ ನಾವು ಇಷ್ಟಪಡ್ತಿದ್ವಿ ವಿನಃ ಬಂದು ನಮ್ಮ ಜೊತೆ ಇರ್ಲಿಕ್ಕೆ ಇಷ್ಟಪಡೋದಿಲ್ಲ ನಾವು. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಮನುಷ್ಯನ ಮನಸ್ಥಿತಿ ಇತ್ತು. ಆದ್ರೆ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಸಮಸ್ಯೆಗಳಿಗೂ ಸಹಿತ ಸದ್ಯದಲ್ಲೇ ಒಂದು ಪರಿಹಾರ ಇದೆ. ಆದ್ರೆ ಪ್ರಸ್ತುತ ಎಲ್ಲರೂ ಅನುಭವಿಸ್ತಿರ್ತಕ್ಕಂಥ ಈ ನೋವುಗಳೇ ಆದ್ರಿಂದ ಇದಕ್ಕೊಂದು ಸೂಕ್ತ ಪರಿಹಾರ ಸಿಗದ ಹೊರತು ಯಾರೂ ಖುಷಿಯಾಗಿರ್ಲಿಕ್ಕೆ ಆಗುದಿಲ್ಲ ತಾಯಿ. ಅಂದ್ರೆ ಪ್ರಸ್ತುತ ಪರಿಸ್ಥಿತಿ ಹೀಗಿದೆ. ನಮ್ಗೆ ಇನ್ನೊಂದ್ ಏನಂದ್ರ, ನಮ್ಗೆ ಪ್ರತಿ ಮನೆ ಒಂದ್ ಬಿಟ್ಟು ನಮ್ಗೆ ಸ್ವಂತ ಜಾಗ ಇರ್ದೆ ಗುರುಜಿ. ನಮ್ಗೆ ಅದು ಮನಿ ಒಂದ್ ಹಾಕೊಂಡು ಏನ್ರ ಒಂದ್ ಪೂಜಾ ಅನುಷ್ಠಾನ ಏನಾರು ಹೇಳ್ರಿ ಗುರುಜಿ. ನಮ್ದು ಇದೊಂದು ಪ್ರಾಬ್ಲಮ್ ಬಹಳ ಆಗ್ಬಿಟ್ಟೈತಿ. ಇದು ವರ್ಷ ಬಾಡಿಗೆ ಏರಿಸ್ತಾರ ಗುರುಜಿ. ನಮ್ ದುಡಿದು ಅಷ್ಟಾಗೈತಿ, ಬಾಡಿಗೆ ಕೊಡ್ದು ಅಷ್ಟಾಗ್ಬಿಟ್ಟೈತಿ. ಇಲ್ಲಮ್ಮ, ಸ್ವಲ್ಪ ದಿವಸ ವೆಯ್ಟ್ ಮಾಡಿ, ನಿಮ್ಮ ಅಂದುಕೊಂಡಂತ ಕೆಲಸ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಈಗ ಸ್ವಂತವಾಗಿ ಏನೂ ಮಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಲೇಬರ್ಸ್ ಆಗ್ಲಿ, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳಾಗ್ಲಿ, ಅಥವಾ ಯಾವುದಾದ್ರೂ ಸಹಿತ ₹10 ಆಗೋ ಕೆಲಸ ಇವತ್ತು ₹20 ಖರ್ಚು ಮಾಡ್ತೀನಿ ಅಂದ್ರೂ ಕೆಲಸ ಆಗ್ತಾ ಇಲ್ಲ. ಯಾಕೆಂದ್ರೆ ಆಯಾ ಕೆಲಸಕ್ಕೆ ಸಂಬಂಧಪಟ್ಟವ್ರು ಯಾರೂ ಕೈಗೆ ಸಿಗ್ತಾ ಇಲ್ಲಮ್ಮ. ಎಲ್ಲರೂ ಸಂಕಷ್ಟದಲ್ಲಿದ್ದಾರೆ. ನೋಡಿ, ನಾವೆಲ್ಲ ಕಷ್ಟದಲ್ಲಿದ್ದೀವಿ ನಿಜ, ಆದ್ರೆ ನಮ್ ಕಷ್ಟ ತೀರಿಸ್ಕೊಳ್ಳೋದಕ್ಕೆ ನಾವ್ ಯಾರು ಮುಂದೆ ಹೋಗ್ತಾ ಇಲ್ಲ. ಅಂದ್ರೆ ಎಲ್ಲರಿಗೂ ಭಯದ ಸನ್ನಿವೇಶ ಇದೆ. ಆ ಭಯ ನಮ್ಮನ್ನ ಇಷ್ಟು ಬಾಧಿಸ್ತಾ ಇದೆ. ನೀವು ಧೈರ್ಯವಾಗಿರಿ, ಸದ್ಯದಲ್ಲಿ ಈ ಸಮಸ್ಯೆಗೆ ಒಂದು ಪರಿಹಾರ ಇದೆ. ತಾವು ಅಂದುಕೊಂಡಂತ ಕೆಲಸಗಳನ್ನ ಸಿದ್ಧಪಡಿಸ್ಕೊಳ್ತೀರಿ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 4 ಅಥವಾ 5 ಬುಧವಾರ
ಭೂವರಹ ಸ್ವಾಮಿನ ಪ್ರಾರ್ಥನೆ ಮಾಡಿ. ಭೂವರಹ ಸ್ವಾಮಿ ಅಂದ್ರೆ ಮಹಾವಿಷ್ಣು. ಹೌದು, ಮಹಾವಿಷ್ಣುನ ಬುಧವಾರದ ದಿವಸ ಭೂವರಹ ಸ್ವಾಮಿ ವರಹದೇವರನ್ನ ನೀವು ವರಹದೇವರನ್ನ ಪ್ರಾರ್ಥನೆ ಮಾಡೋದ್ರಿಂದ ಒಂದು ಬಟ್ಲಲ್ಲಿ ಅಥವಾ ಒಂದು ದೊನ್ನೆಯಲ್ಲಿ ಅಥವಾ ಒಂದು ಹಸಿರು ಬಟ್ಟೆನಲ್ಲಿ ಒಂದಿಡಿಯಷ್ಟು ಹೆಸರು ಕಾಳನ್ನ ಗಂಟು ಹಾಕಿ, ಆ ಹೆಸರು ಕಾಳನ್ನ ಗಂಟು ಹಾಕಿ ಹೆಸರು ಕಾಳಿಗೆ ಪೂಜೆ ಮಾಡ್ತಾ ಬನ್ನಿ. ಒಂದು ಬುಧಾನುಗ್ರಹ ಆಗತ್ತೆ, ಎರಡನೇದು ವರಹ ಅನುಗ್ರಹ ಆಗತ್ತೆ. ವರಹ ಸ್ವಾಮಿ ಅನುಗ್ರಹ ಆದ್ರೆ ನಾವು ಅಂದುಕೊಂಡಷ್ಟು ನಿಮ್ಮ ಮನಸ್ಸಲ್ಲಿ ಏನ್ ಸಂಕಲ್ಪ ಇದೆಯೋ ಅದು ಬೇಗ ಈಡೇರುತ್ತೆ. ಒಳ್ಳೇದಾಗ್ಲಿ ತಾಯಿ. ಗುರುಜಿ, ಈಗ ರಾಶಿಫಲ ಮುಂದುವರಿಸೋದಾ ಅಥವಾ? ಖಂಡಿತಮ್ಮ, ರಾಶಿಫಲ ತಿಳ್ಕೊಳ್ಳೋಣ. ಆದರೆ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಸಾನ್ನಿಧ್ಯ ದಾಳವಟ ಲಕ್ಷ್ಮೀ ನರಸಿಂಹ. ದಾಳವಟ ಲಕ್ಷ್ಮೀ ನರಸಿಂಹ, ದಾಳವಟ ಎಂಬತಕ್ಕಂಥ ಹೆಸರಲ್ಲಿ ಬರಲಿಕ್ಕೆ ಒಂದು ವಿಶೇಷವಾದ ಶಕ್ತಿ ಇದೆ. ಒಬ್ಬ ಮಹರ್ಷಿಗಳು, ದಾಳವಟ ಮಹರ್ಷಿಗಳು, ಅವರು ತಪಸ್ಸು ಮಾಡಿ ಅವರ ಒಂದು ಅನುಗ್ರಹಕ್ಕೆ, ಅಂದ್ರೆ ದಾಳವಟ ಲಕ್ಷ್ಮೀ ನರಸಿಂಹನ ಸಾನ್ನಿಧ್ಯದಲ್ಲಿ ದಾಳವಟ ಮಹರ್ಷಿಗಳು ಅಲ್ಲಿ ಜಪ ತಪಗಳನ್ನು ಮಾಡಿ ಅವರಿಗೆ ಸಿದ್ಧಿಯನ್ನ ಕಲ್ಪಿಸಿದಂತಹ ಲಕ್ಷ್ಮೀ ನರಸಿಂಹ. ಹಾಗಾಗಿ ದಾಳವಟ ಲಕ್ಷ್ಮೀ ನರಸಿಂಹ ಅಂತಕ್ಕಂಥದ್ದಿದೆ. ಹಾಗೆ ದಾಳವಟ ಲಕ್ಷ್ಮೀ ನರಸಿಂಹನಲ್ಲಿ ಮತ್ತೊಂದು ವೈಶಿಷ್ಟ್ಯತೆ ಇದೆ. ಆ ವಿಗ್ರಹ ಅಲ್ಲಿ ಉಗಮವಾಗಿರತಕ್ಕಂಥದ್ದು, ಉದ್ಭವ ಮೂರ್ತಿ ಇರತಕ್ಕಂಥದ್ದು. ಆ ಉದ್ಭವ ಮೂರ್ತಿ ಇರತಕ್ಕಂತಹ ದಾಳವಟ ಲಕ್ಷ್ಮೀ ನರಸಿಂಹನ ಸಾಲಿಗ್ರಾಮ ಮೂರ್ತಿ ಗೊತ್ತಿಲ್ಲದಿರ ಅಲ್ಲಿಗೆ ಬರ್ತಕ್ಕಂಥವ್ರು, ಅಲ್ಲಿಗೆ ಬಂದಂತಹವರು ಆ ರಾತ್ರಿ ಪ್ರಸಾದಕ್ಕಾಗಿ ಅಡಿಗೆ ಮಾಡಿಕೊಳ್ಳುವಾಗ ನಡೆದಂತಹ ಅಚಾತುರ್ಯದಿಂದ ಸ್ವಾಮಿ ಅಷ್ಟೊಂದು ಪ್ರವರ್ಧಮಾನಕ್ಕೆ ಬಂದದ್ದು. ಜೊತೆಗೆ ಅಲ್ಲಿ ಬಂದಂತಹವರು ಯಾರು, ಅವರೇ ಕಟ್ಟಿರ್ತಕ್ಕಂಥ, ಅಂದ್ರೆ ಅಲ್ಲಿ ಅವತ್ತಿನ ಆಹಾರಕ್ಕಾಗಿ ವ್ಯವಸ್ಥೆಗಳು ಮಾಡಿಕೊಂಡ್ರು. ಮಾಡಬೇಕಾದ್ರೆ ಗೊತ್ತಿದ್ದೋ ಗೊತ್ತಿಲ್ಲದಿರೋ ತಪ್ಪು ಮಾಡಿದ್ರು. ಆ ಮಾಡಿರ್ತಕ್ಕಂಥ ತಪ್ಪು ಒಪ್ಪಿಗೆ ಪ್ರಾಯಶ್ಚಿತ್ತವಾಗಿ ದೇವಾಲಯವನ್ನು ಕಟ್ಟಿದ್ರು. ಆ ದೇವಾಲಯನ ಕಟ್ಟಿದ್ದಾದರೂ ಯಾರು, ಆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಇರೋದಾದ್ರೂ ಹೇಗೆ, ಜೊತೆಗೆ ಆ ಸ್ವಾಮಿಯ ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡಬೇಕಾದ್ರೆ ಅಭಿಷೇಕ ಸಂದರ್ಭದಲ್ಲಿ ಮಾತ್ರ. ಬನ್ನಿ ಅಭಿಷೇಕವನ್ನ ದರ್ಶನ ಮಾಡಿ ಬರೋಣ. ಅಸ್ಯ ಶ್ರೀಲಕ್ಷ್ಮೀ ನೃಸಿಂಹ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಬ್ರಹ್ಮಾ ಋಷಿಃ ಅನುಷ್ಠುಪ್ ಛಂದಃ ಶ್ರೀಲಕ್ಷ್ಮೀ ನೃಸಿಂಹ ದೇವತಾ ಶ್ರಾಮಿತಿ ಬೀಜಂ ಶ್ರೀನಿಧಿ ಶಕ್ತಿಃ ನಭದಂಷ್ಟ್ರಾಯುಧಾಯೇತಿ ಕೀಲಕಂ ಮಂತ್ರರಾಜ ಶ್ರೀಲಕ್ಷ್ಮೀ ನೃಸಿಂಹ ಪ್ರೀತ್ಯರ್ಥೇ ಜಪೇ ವಿನಿಯೋಗಃ ಧ್ಯಾನಂ ಸತ್ಯಜ್ಞಾನ ಸುಖ ಸ್ವರೂಪಮಮಲಂ ಕ್ಷೀರಾಬ್ಧಿಮಧ್ಯ ಸ್ಥಿತಂ ಯೋಗಾರೂಢಮತಿ ಪ್ರಸನ್ನವದನಂ ಭೂಷಾ ಸಹಸ್ರೋಜ್ವಲಂ ತ್ರ್ಯಕ್ಷಂ ಚಕ್ರಪಿನಾಕಸಾಭಯಕರಾನ್ ಬಿಭ್ರಾಣಮರ್ಕಚ್ಛವಿಂ ಛತ್ರೀಭೂತಪಣೀಂದ್ರಬಿಂದುಧವಳಂ ಲಕ್ಷ್ಮೀ ನೃಸಿಂಹಂ ಭಜೆ ಲಕ್ಷ್ಮೀಚಾರುಕುಜದ್ವಂದ್ವ ಕುಂಕುಮಾಂಕಿತವಕ್ಷಸೇ ನಮೋ ನೃಸಿಂಹನಾಥಾಯ ಸರ್ವಮಂಗಳಮೂರ್ತಯೇ ಉಪಾಸ್ಮಹೇ ನೃಸಿಂಹಾಖ್ಯಂ ಬ್ರಹ್ಮ ವೇದಾಂತಗೋಚರಂ ಭಯೋಲ್ಲಾಸಿತ ಸಂಸಾರಚ್ಛೇದ ಹೇತುಂ ಜಗದ್ಗುರುಂ ಬ್ರಹ್ಮೋವಾಚ ಓಂ ನಮೋ ನಾರಸಿಂಹಾಯ ವಜ್ರದಂಷ್ಟ್ರಾಯ ವಜ್ರಿನೇ ವಜ್ರದೇಹಾಯ ವಜ್ರಾಯ ನಮೋ ವಜ್ರನಖಾಯ ಚ ವಾಸುದೇವಾಯ ವಂದ್ಯಾಯ ವರದಾಯ ವರಾತ್ಮನೇ ವರದಾಭಯಹಸ್ತಾಯ ವರಾಯ ವರರೂಪಿಣೇ ವರೇಣ್ಯಾಯ ವರಿಷ್ಠಾಯ ಶ್ರೀವರಾಯ ನಮೋ ನಮಃ ಪ್ರಹ್ಲಾದವರದಾಯೈವ ಪ್ರತ್ಯಕ್ಷವರದಾಯ ಚ ಪರಾತ್ಪರಾಯ ಪಾರಾಯ ಪವಿತ್ರಾಯ ಪಿನಾಕಿನೇ ಪಾವನಾಯ ಪ್ರಸನ್ನಾಯ ಪಾಚಿನೇ ಪಾಪಹಾರಿಣೇ ಪುರುಷ್ಟುತಾಯ ಪುಣ್ಯಾಯ ಪುರುಹೂತಾಯ ತೇ ನಮಃ ತತ್ಪುರುಷಾಯ ತಥ್ಯಾಯ ಪುರಾಣಪುರುಷಾಯ ಚ ಪುರೋಧಸೇ ಪೂರ್ವಜಾಯ ಪುಷ್ಕರಾಕ್ಷಾಯ ತೇ ನಮಃ ಪುಷ್ಪಹಾಸಾಯ ಹಾಸಾಯ ಮಹಾಹಾಸಾಯ ಶಾಮಿನೇ ಸಿಂಹರಾಜಾಯ ಸಿಂಹಾಯ ಜಗದ್ವಂದ್ಯಾಯ ತೇ ನಮಃ ಅಟ್ಟಹಾಸಾಯ ರೋಷಾಯ ಜ್ವಾಲಾಹಾಸಾಯ ತೇ ನಮಃ ಭೂತಾವಾಸಾಯ ವಾಸಾಯ ಶ್ರೀನಿವಾಸಾಯ ಖಡ್ಗಿನೇ
सुभञ्जयाय सूत्राय नमः शत्रुञ्जयाय च निरञ्जनाय नीराय निर्गुणाय गुणात्मने निष्प्रपञ्चाय निर्वाणप्रदाय निबिडाय च निरञ्जनाय नीराय निर्गुणाय गुणात्मने निरालम्बाय नीलाय निष्कलाय कलात्मने निमेषाय निबन्धाय निमेषगमनाय च निर्द्वन्द्वाय निराशाय निश्चयाय निजाय च निर्मलाय मेधाहमेव विद्वान् प्रविधस्य वस्त्रः त्वमेवं विद्वानमृत इह भवति नान्यः पन्थाधिशयनाय विद्यते यज्ञेन यज्ञमयजन्त देवाः तानि प्रसमान्यासन् तेहमाघम् महिमानः सजन्त पूर्वे साध्याः सन्ति देवाः अघोराय सुघोराय घोरघोरतराय च नमोऽस्तु घोरवीर्याय सद्घोराय ते नमः घोराध्यक्षाय दक्षाय दक्षिणार्हाय सम्भवे अमोघाय गुणमुखाय हिरगमागहारिणे ಸುಂದರವಾದಂತಹ ಮೂರ್ತಿ, ನಯನ ಮನೋಹರವಾಗಿರತಕ್ಕಂಥ ಮೂರ್ತಿ, ಪುಟ್ಟದಾದಂತಹ ಚಕ್ಕಟವಾದಂತಹ ಮೂರ್ತಿ, ಸಾಲಿಗ್ರಾಮ ಮೂರ್ತಿ, ದಾಳವಟ ಲಕ್ಷ್ಮೀ ನರಸಿಂಹನ ಮೂರ್ತಿ. ಸ್ವಾಮಿನ ದರ್ಶನ ಮಾಡ್ತಾ ಇದ್ದೀವಿ. ಇನ್ನಷ್ಟು ವಿಶೇಷವಾಗಿರತಕ್ಕಂಥ ಮಾಹಿತಿ ಇದೆ. ಅದರ ಮಧ್ಯ ರಾಶಿಫಲ ತಿಳ್ಕೊಳ್ಬೇಕಾಗಿದೆ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶಾಂತಿಯುತವಾಗಿ ನೆಮ್ಮದಿಯುತವಾಗಿ ಮಾಡಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಕಾಯಕವನ್ನು ಶುಭ ಮಂಗಳವಾರ ಲಕ್ಷ್ಮೀ ನರಸಿಂಹ ಜಯಂತಿ ಇವತ್ತಿನ ದಿವಸ ತಾವು ಏನಂದುಕೊಂಡ್ರು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೂ ಮುನ್ನ ಇನ್ನೊಬ್ಬರ ಹಸಿವನ್ನ, ಇನ್ನೊಬ್ಬರ ಕಷ್ಟವನ್ನ, ಮತ್ತೊಬ್ಬರಿಗೆ ನಿಮ್ಮಿಂದ ಏನಾರು ಒಂದಷ್ಟು ಸಲಹೆ ಸೂತ್ರಗಳನ್ನು ಕೊಟ್ಟು ಅವರ ಜೀವನವೂ ಸಹಿತ ಬೆಳಕಾಗಲಿ ಎಂಬತಕ್ಕಂಥ ಚಿಂತನೆ ಮಾಡುವಂಥ ರೀತಿ ಇದೆಯಲ್ಲ, ಇದರಿಂದ ಭಗವಂತನ ಅನುಗ್ರಹ ಖಂಡಿತ ನಿಮ್ಮ ರಾಶಿ ಮೇಲಿದೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಮಾಡಬೇಕಾದ್ರೆ ಮಾತ್ರ ಬಹಳ ಎಚ್ಚರಿಕೆ ಬೇಕು. ಹಾಗೆ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಅಥವಾ ತಾವು ಯಾವ ಉದ್ಯೋಗದಲ್ಲಿದ್ದೀರಿ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ, ಮನೆಯಲ್ಲೇ ಕೂತು ಆಲೋಚನೆ ಮಾಡತಕ್ಕಂತಹ ರೀತಿಯಲ್ಲಾದರೂ ಸಹಿತ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಮಾಧ್ಯಾಹ್ನಿಕ ಪ್ರಸಾದ ಸಹಿತ ಸರಿಯಾದ ಸಮಯಕ್ಕೆ ಪ್ರಸಾದವನ್ನು ಸ್ವೀಕರಿಸಿ. ಆದರೆ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಗೋಧೂಳಿ ಲಗ್ನದಲ್ಲಿ ಮಾತ್ರ ಲಕ್ಷ್ಮೀ ನರಸಿಂಹರ ಆರಾಧನೆ ಮಾಡತಕ್ಕಂಥದ್ದು, ಸ್ವಾಮಿಗೆ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು ಅಥವಾ ಮನೆ ದೇವರ ಪ್ರಾರ್ಥನೆ ಮಾಡಿ ಸಂಧ್ಯಾಕಾಲದಲ್ಲಿ ಬೇವಿನ ವೃಕ್ಷದ ಹತ್ರ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡತಕ್ಕಂಥ ಒಂದು ಪ್ರಕ್ರಿಯೆಗೆ ತಾವು ಮುಂದಾದರೆ ಖಂಡಿತ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತಿನ ದಿವಸ ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವರು ಬರೀ ಹಣೆಯಲ್ಲಿದ್ದೀರಾ ದೇವರ ಅರ್ಚನೆ ಕುಂಕುಮ ಪ್ರಸಾದವನ್ನು ಹಣೆಗೆ ಹಚ್ಕೊಳ್ತಕ್ಕಂಥದ್ದು, ಶ್ರೀಗಂಧವನ್ನು ಹಚ್ಕೊಳ್ತಕ್ಕಂಥದ್ದು, ಅದರಲ್ಲೂ ರಕ್ತಚಂದನದಿಂದ ಗಂಧವನ್ನು ತೆಗೆದು ಗಂಧವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಉಳಿದಂಥ ಗಂಧವನ್ನು ನೀವು ಹಣೆಗೆ ಹಚ್ಕೊಳ್ಳೋದ್ರಿಂದ ಇನ್ನಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಕನ್ಯಾ ರಾಶಿ.
ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಹೆದರಿಸಬೇಕಾಗತ್ತೆ. ಮನಸ್ಸು ದ್ವಂದ್ವ ಆಲೋಚನೆಗಳಿದೆ. ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆಬಗ್ಗಿಸಬೇಕಾದಂಥ ಪರಿಸ್ಥಿತಿ ಇದೆ. ಕೆಲವೊಮ್ಮೆ ನಾವು ಏನೂ ಸಮಸ್ಯೆ ಇರೋದಿಲ್ಲ, ನಮ್ದೇನೂ ತಪ್ಪಿರೋದಿಲ್ಲ, ಅಥವಾ ನಾನು ಅಂದುಕೊಂಡಂತಹದ್ದು ಈ ನನ್ನ ಮಾರ್ಗವೇ ಬದಲಾವಣೆ ಇರುತ್ತೆ, ಆದರೆ ಅಲ್ಲಿ ಆಗುವಂತಹ ರೀತಿಗಳೇ ಬೇರೆ ಆಗಿರುತ್ತೆ. ಜೊತೆಗೆ ಹತ್ತಿರದಲ್ಲಿರ್ತಕ್ಕಂತಹ ನನ್ನ ಆತ್ಮೀಯರು, ಕುಲಬಾಂಧವರು, ಸ್ನೇಹಿತರು, ಬಂಧು ಮಿತ್ರರು, ಕುಟುಂಬದ ಸದಸ್ಯರು ಎಲ್ಲರೂ ಸಹಿತ ನಾವು ಮಾಡದಿರತಕ್ಕಂಥ ಕೆಲವು ತಪ್ಪು ಒಪ್ಪುಗಳಿಗೆ ನಮ್ಮನ್ನು ನಿಂದಿಸ್ತಾ ಇರ್ತಾರೆ, ಅಥವಾ ನಮ್ಮನ್ನು ದೂಷಿಸ್ತಾರೆ, ಅಥವಾ ನಾವೇ ತಪ್ಪು ಮಾಡಿದೀವೇನೋ ಎಂಬಂತ ರೀತಿಯಲ್ಲಿ ನಮ್ಮನ್ನು ನೋಡ್ತಾ ಇರ್ತಾರೆ. ಇಂತಹ ಪರಿಸ್ಥಿತಿ ಯಾಕಾಗುತ್ತೆ ಅಂದ್ರೆ ಮನುಷ್ಯನ ಜಾತಕದಲ್ಲಿ ಬರ್ತಕ್ಕಂಥ ಒಂದಷ್ಟು ದೋಷಗಳಿಂದ. ಅಂತಹದ್ದೇ ದೋಷಗಳು ಇವತ್ತು ಕನ್ಯಾ ರಾಶಿಯವರಿಗೆ ಕಾಣಿಸ್ತಾ ಇದೆ. ಅದರಿಂದ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಇಂತಹ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೋಬೇಕಾದ್ರೆ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ, ವಿಷ್ಣು ದೇವರಿಗೆ ತುಳಸಿಯಿಂದ ಅರ್ಚನೆ ಮಾಡಿ. ಜೊತೆಗೆ ಶುಭ ಮಂಗಳವಾರ ಆದ್ರಿಂದ ಈ ಶುಭ ದಿನ ರಾಹುಕಾಲದಲ್ಲಿ ಒಂದಷ್ಟು ಜೇನುತುಪ್ಪ, ಅರಿಶಿನ, ಒಂದಷ್ಟು ಬಿಳಿ ಹೂ, ಅರಿಶಿನ, ಜೇನುತುಪ್ಪ, ಬಿಳಿಯ ಹೂಗಳನ್ನ ರಾಹುಕಾಲದಲ್ಲಿ ದೇವರಿಗೆ ಅರ್ಪಣೆ ಮಾಡತಕ್ಕಂಥದ್ದು, ಅಥವಾ ದೇವರ ಸಾನ್ನಿಧ್ಯದಲ್ಲಿ ಇಡತಕ್ಕಂಥದ್ದು, ಅಥವಾ ರಾಹುಕಾಲದಲ್ಲಿ ಯಾವುದಾದ್ರು ದೇವಾಲಯಕ್ಕೋ ಅಥವಾ ದೇವರ ಸಾನ್ನಿಧ್ಯದಲ್ಲೋ ಅಥವಾ ನಿಮ್ಮ ಕಾಯಕದ ಕಡೆ ಅಂದ್ರೆ ನೀವೆಲ್ಲಿ ಕೆಲಸ ಮಾಡ್ತಿರ್ತೀರೋ ಅದೇ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಗಿಡ ಮರಗಳ ಹತ್ರ ಹಾಕಿದ್ರು ಸಹಿತ ಇವತ್ತಿನ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೋಬೇಕಾದ್ರೆ ಭಗವಂತನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೇವರ ಆರಾಧನೆಯನ್ನು ಮಾಡಿ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ಳಿ. ಇವತ್ತಿನ ಕಾಯಕದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದ್ರೂ ಶಾಂತಿಯುತವಾಗಿ ಆಲೋಚನೆ ಮಾಡಿದ್ರೆ ಖಂಡಿತ ಒಳ್ಳೆ ಫಲವನ್ನ ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನ ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಚೆನ್ನಾಗಿದ್ದಾನೆ, ಬುಧನ ಆಸ್ಥಾನ ಚೆನ್ನಾಗಿದೆ, ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ತೀರಿ. ಹೊಸ ಬದುಕಿನಡೆ ನಡಿಬೇಕು ಅಂತ ಯೋಚನೆ ಮಾಡ್ತಿರ್ತೀರಿ. ನೀವು ಧರಿಸ್ತಕ್ಕಂಥ ವಸ್ತ್ರಗಳಿಂದ ಹಿಡಿದು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಬಹಳಷ್ಟು ಕನ್ಫ್ಯೂಷನ್ ಇದ್ದೀರಿ. ಅಂದ್ರೆ ಬೆಳಿಗ್ಗೆ ಉಟ್ಟಂತ ಬಟ್ಟೆನ ಅಯ್ಯೋ ಈ ಕಲರ್ ಬೇಡವಾಗಿತ್ತೇನೋ, ಅಥವಾ ಈ ವಸ್ತ್ರ ಸಮಂಜಸವಾಗಿದೆಯೋ ಇಲ್ವೋ, ಅಥವಾ ನಾನು ಮಾಡ್ತಿರ್ತಕ್ಕಂಥ ಕೆಲಸದಲ್ಲಿ ಏನಾದ್ರು ಅಡ್ಡಿ ಆತಂಕ ಆಗ್ಬೋದೇನೋ, ಹೀಗೆ ನಿಮಗೆ ನೀವು ದ್ವಂದ್ವವಾಗಿ ಆಲೋಚನೆ ಮಾಡತಕ್ಕಂಥದ್ದು, ಬೇಕು ಬೇಡ ಅನ್ನೋದರ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು. ಜೊತೆಗೆ ಯಾರು ಒಳ್ಳೆಯವರಿದ್ದಾರೋ ಯಾರು ಕೆಟ್ಟವರಿದ್ದಾರೋ, ಯಾರೊಬ್ಬರ ಹತ್ರ ಸಹಿತ ಮಾತಾಡಬೇಕಾದ್ರೆ ಸಮಾಧಾನಕರವಾಗಿ ಮಾತಾಡಕ್ಕೆ ಆಗದಿರತಕ್ಕಂಥದ್ದು. ಆದರೆ ಒಂದಂತೂ ಸತ್ಯ, ಅಧಿಕವಾದಂತಹ ಸೊಂಟ ನೋವು, ಬೆನ್ನೋವು ಬರುವಂಥದ್ದು ಇವತ್ತು, ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಚಂಚಲತೆಗೊಳಗಾಗತಕ್ಕಂಥದ್ದು, ಮಾಡದಿರ ಇರತಕ್ಕಂಥ ತಪ್ಪು ಒಪ್ಪುಗಳಿಗೆ ಆತಂಕದಲ್ಲಿ ಭಯಪಡತಕ್ಕಂಥದ್ದು, ಇಂಥ ಸಮಸ್ಯೆ ಇವತ್ತು ಆಗಬಹುದು. ಇದನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಚಿಟಿಕೆಯಷ್ಟು ಉದ್ದಿನ ಬೇಳೆ, ಒಂದು ಚಿಟಿಕೆಯಷ್ಟು ತೊಗರಿ ಬೇಳೆ, ಉದ್ದು ಮತ್ತು ತೊಗರಿಯನ್ನ ಏಕಕಾಲದಲ್ಲಿ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕ್ತಕ್ಕಂಥದ್ದು. ಹಾಗೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಗಂಧಕ್ಕೆ ಕೆಂಪು ಹೂಗಳಿಗೆ ಗಂಧವನ್ನು ಲೇಪನ ಮಾಡಿ ಲಕ್ಷ್ಮೀ ನರಸಿಂಹನ ಹೆಸರು ಹೇಳಿ ದೇವರ ಸಾನ್ನಿಧ್ಯದಲ್ಲಿ ಹೂವನ್ನು ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ದೋಷ ಮುಕ್ತರಾಗ್ತೀರಿ. ಶಾಂತಿ ನೆಮ್ಮದಿಯನ್ನ ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಮಂದಗತಿಯಲ್ಲಿ ಸಾಗುವಂತಹ ಈ ದಿನ, ಅಂದ್ರೆ ಯಾವುದೇ ಕೆಲಸ ಆದರೂ ಹಾಸಿಗೆಯಿಂದ ಇದ್ದಾಗ್ಲಿಂದ ಅಂದುಕೊಂಡಷ್ಟು ಕೆಲಸಗಳನ್ನು ಬಿಟ್ಟು ಬೇರೆಲ್ಲ ಕೆಲಸದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀರಿ. ಅಂದ್ರೆ ಯಾವುದು ಕೈ ನಡೆಯುತ್ತೋ, ಯಾವ ಕೆಲಸ ಆಗಬಹುದಾಗುತ್ತೋ, ಯಾವುದು ಮಾಡಬಹುದು ಅಂತಕ್ಕಂಥದ್ದಿದೆಯೋ ಇದು ಯಾವುದ್ರ ಬಗ್ಗೆನೂ ಸರಿಯಾಗಿ ತೀರ್ಮಾನ ತಗೊಳ್ಳೋಕ್ಕಾಗೋಲ್ಲ. ಮತ್ತು ಚಿಂತನೆ ಅಂತಕ್ಕಂಥದ್ದು ಒಂದಲ್ಲ ಒಂಥರ ಮಾಡ್ತಾ ಹೋಗ್ತೀರಿ. ಮತ್ತು ಭಯದ ವಾತಾವರಣ ಇದೆ. ಮನಸ್ಸಲ್ಲಿ ಒಂದು ತರಹ ಬೇರೆ ತರಹನೇ ಆಲೋಚನೆ ಆದ್ರಿಂದ ಕೊಟ್ಟು ತೆಗೆದುಕೊಳ್ಳುವಂತಹ ವ್ಯವಹಾರಗಳನ್ನು ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿದ್ದೀರಿ. ಆದರೆ ವೃಶ್ಚಿಕ ರಾಶಿಯವರಿಗೆ ಈ ಎಲ್ಲಾ ಸಮಸ್ಯೆಗಳಿರ್ತಕ್ಕಂಥದ್ದು ಬೆಳಿಗ್ಗೆ 11:45 ಮಾತ್ರ. 11:45 ನಂತರ ಒಂದಷ್ಟು ಅಭಿವೃದ್ಧಿ ಕಾಣ್ತೀರಿ. ಆದರೆ ಅಭಿವೃದ್ಧಿ ಮೌನದಿಂದಿದ್ರೆ ಮಾತ್ರ ಕಾರ್ಯಸಿದ್ಧಿ. ಇವತ್ತು ಮೂಗಿನ ತುದಿಯಲ್ಲೇ ಕೋಪ ಇದೆ, ಆದರೆ ಕೋಪ ನೋಡ್ಕೋಬಾರದು, ಕೋಪವನ್ನ ಕಾಣುವಂಥದ್ದಿಟ್ಕೋಬಾರದು. ಸಾಧ್ಯವಾದಷ್ಟು ಕೋಪಕ್ಕೆ ಮೂಗು ಕೊಡದಿರ ಸಾಧ್ಯವಾದಷ್ಟು ಸಮಾಧಾನಕರವಾಗಿದ್ದರೆ ಒಳ್ಳೆ ಒಂದು ಅಭಿವೃದ್ಧಿಯನ್ನ ಕಾಣ್ತೀರಿ. ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಆಗಲಿ, ಅಥವಾ ದೇವಿಯ ಆರಾಧನೆ ಆಗಲಿ, ಅಥವಾ ಈ ಶುಭ ದಿನ ರಾಹುಕಾಲದಲ್ಲಿ ದೇವಿಯ ಮುಂದೆ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡತಕ್ಕಂಥದ್ದು, ಅಥವಾ ಇದೇ ಸಮಯದಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ನಮಸ್ಕಾರ ಮಾಡತಕ್ಕಂಥದ್ದು ಮಾಡೋದ್ರಿಂದ ಇವತ್ತು ಬಂದೊದಗುವಂತ ಯಾವುದೇ ಸಮಸ್ಯೆಗಳಾದರೂ ವೃಶ್ಚಿಕ ರಾಶಿಯವರು ಬೆಟ್ಟದಂತ ಸಮಸ್ಯೆನ ಸಹಿತ ಮಂಜಿನ ಗಡ್ಡೆ ತರ ಕರಗಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ 4 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ ಗುರುಶವರು ಮುಂದಿನ ಭಾಗದಲ್ಲಿ. ಬನ್ನಿ ಹಾಗಿದ್ರೆ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ಅಶ್ವಿನಿ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಧಾರವಾಡದಿಂದ ಕರೆ ಮಾಡ್ತಾ ಇದೀನಿ ಮೇಡಮ್. ಹೋದ್ಸಲ ಕಾಲ್ ಮಾಡಿದ್ದೆ, ಗುರುಜಿ ಅನುಷ್ಠಾನ ಹೇಳಿದೆ, ಅದು ಮಾಡಿ ಒಳ್ಳೇದಾಗಿದೆ ಮೇಡಮ್. ಅದು ಗುರುಜಿ ಹತ್ರ ಮತ್ತೆ ಮಾತಾಡ್ಬೇಕಂತ ಕಾಲ್ ಮಾಡಿದ್ದೆ. ಆಯ್ತಮ್ಮ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾ, ಚೆನ್ನಾಗಿದ್ದೆ ಗುರುಜಿ. ನೀವ್ ಹೇಗಿದ್ದೀರಿ? ಚೆನ್ನಾಗಿದ್ದೀರಮ್ಮ, ಹೇಳ್ತಾಯಿ. ಹಾ,
ನನ್ಗೆ ಜಾಬ್ ಬಗ್ಗೆ ಸ್ವಲ್ಪ ಕೇಳ್ಬೇಕಾಗಿತ್ತು ಗುರುಜಿ. ಹೊಸ ನೀವು ಹೇಳಿದ್ರಿ ಅನುಷ್ಠಾನ ಮಾಡ್ಲಿಕ್ಕೆ, ನಾನು ಮಾಡಿದ್ದೆ ಗುರುಜಿ. ಸುಮಾರಷ್ಟು ಸಮಸ್ಯೆಗಳ ಬಗೆಹರಿದಿದೆ ಗುರುಜಿ. ಒಳ್ಳೇದಾಗ್ಲಮ್ಮ, ಇನ್ನೂ ಚೆನ್ನಾಗಿ ಅದಕ್ಕಾಗಿ ಈ ಸಲ ಮತ್ತೆ ಕಾಲ್ ಮಾಡಿ ನನ್ ಜಾಬ್ ಒಂದೇ ಆಗ್ತಾ ಇಲ್ಲ ಗುರುಜಿ, ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದೆ. ಸ್ವಲ್ಪ ದಿವಸ ಆರಾಮಾಗಿ ನೆಮ್ಮದಿಯಾಗಿ ಅಪ್ಪ ಅಮ್ಮನ ಜೊತೆ ಇದ್ಬಿಡು. ಈಗಂತೂ ಜಾಬ್ ಅಂತ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಜಾಬ್ ಇರ್ತಕ್ಕಂಥವ್ರಿಗೆ ಬರ್ದಿದ್ದೀನಿ ಗುರುಜಿ. ನಾನು ಈಗ ಮೊನ್ನೆ ಜನವರಿಯಲ್ಲಿ RRB ಎಕ್ಸಾಮ್. ಮಗು, ನೀನ್ ಬರ್ದಿರ್ತಕ್ಕಂತಹ ಜಾಬು ಅನುಕೂಲ ಆಗತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ಈಗ ಜಾಬ್ ಇರ್ತಕ್ಕಂಥವ್ರೇ ನೆಮ್ಮದಿಯಾಗಿ ಮನೇಲಿದ್ದಾರೆ. ಹೌದು ಗುರುಜಿ. ಅಲ್ವಮ್ಮ? ಜಾಬ್ ಇದ್ದಂತವ್ರು, ಜಾಬ್ ಮಾಡ್ತಿದ್ದಂತವ್ರೇ ಮನೇಲಿ ಕೂತ್ಕೊಂಡಿರ್ಬೇಕಾದ್ರೆ ಇನ್ನು ಹೊಸದಾಗಿ ಜಾಬ್ ಬೇಕು ಅನ್ನೋರಿಗೆ ಈ ಕ್ಷಣಕ್ಕೆ ಜಾಬ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ಪರಿಸ್ಥಿತಿ. ಯಾಕೆಂದ್ರೆ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸವಾಗಿಲ್ಲ. ಆದ್ರೆ ಒಂದಂತೂ ಸತ್ಯ, ನೀನ್ ಅಂದುಕೊಂಡಿದ್ದನ್ನ ಸಾಧನೆ ಮಾಡ್ತೀಯ. ನಿನಗೆ ಜಾಬ್ ಆಗತ್ತೆ, ಜಾಬು ಆಗತ್ತೆ. ನೀನ್ ಯಾವುದೇ ಕೆಲಸ ಅಂದುಕೊಂಡ್ರು ಈಗ ಪ್ರಸ್ತುತ ನಿನ್ನ ಸ್ವರತರಂಗದಲ್ಲಿ ಗುರು ಮತ್ತೆ ಚಂದ್ರ ಚೆನ್ನಾಗಿರೋದ್ರಿಂದ ಭಯ ಪಡಬೇಕಾದಿಲ್ಲ. ನೀನ್ ಏನ್ ಅಂದುಕೊಂಡಿದ್ದು ಆಗತ್ತೆ. ನೋಡಿ, ಎಲ್ಲರೂ ಒಂದಲ್ಲ ಒಂಥರ ಸಂಕಟದಲ್ಲಿದ್ರೆ ನಿನ್ನ ಪರಿಸ್ಥಿತಿ ಈ ಕಳೆದ 2 ತಿಂಗಳಿಂದಲೇ ನಿನ್ನ ಮನಸ್ಸಲ್ಲಿ ತುಂಬಾ ಬದಲಾವಣೆಗಳು ಬರ್ತಾ ಇದೆ. ಹೌದ್ರಿ ಗುರುಜಿ, ನೀವ್ ಹೇಳಿದ್ರಿ ಹೊಸ ನಾವು ಕಾಲ್ ಮಾಡ್ದ ಮುಂದೆ ಬಾಳ ಬೆಳಕ್ ಕಾಣ್ತೀಯ ನೀನಂತೆ. 1 ವರ್ಷ ಆಯ್ತು ಗುರುಜಿ, ಸುಮಾರಷ್ಟು ಬದಲಾಗಿದೆ ನಮ್ ಜೀವನದಲ್ಲಿ ಗುರುಜಿ. ಹೌದಮ್ಮ, ಅದೇ ಹೇಳ್ತೀನಲ್ಲ, ಎಲ್ಲರೂ ಕೈಕಟ್ಟಿ ಕೂತಾಗ ನಿನಗೊಂದು ಕಡೆ ಕಾಣುವಂತ ಬೆಳಕಿನ ಕ್ಷಣ ನಿನ್ನ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆ ಮಾಡ್ತಾ ಇದೆ. ಈ ಕಳೆದ 2 ತಿಂಗಳಿಂದ ನಿಮ್ಮನೇಲಿ ಆಗ್ತಿರ್ತಕ್ಕಂಥ ಒಂದು ಶುಭದ ಸನ್ನಿವೇಶ, ಒಂದು ಮನಸ್ಸಿಗೆ ಒಂದು ಶಾಂತಿ, ಏನೋ ಒಂದು ಉಲ್ಲಾಸ, ಇದೆಲ್ಲವೂ ಸಹಿತ ನಿನ್ನಲ್ಲಿ ಆಗ್ತಿರೋ ಬದಲಾವಣೆಯಿಂದ ನಿನ್ನ ಸ್ವರತರಂಗ ಪ್ರಕಾರ ಜಾತಕದಲ್ಲಿ ಪ್ರಸ್ತುತ ಗುರು ಮತ್ತೆ ಶುಕ್ರ ಚೆನ್ನಾಗಿರೋದ್ರಿಂದ ಇನ್ನಷ್ಟು ಅಭಿವೃದ್ಧಿ ಆಗತ್ತೆ. ನೀನ್ ಸಾಧ್ಯವಾದ್ರೆ ಒಂದು 5 ಶುಕ್ರವಾರ ರಾಹುಕಾಲದಲ್ಲಿ 5 ಶುಕ್ರವಾರ ರಾಹುಕಾಲದಲ್ಲಿ ಒಂದು ದೇವಿನ ಪ್ರಾರ್ಥನೆ ಮಾಡು, ಒಂದು ದೇವಿಗೆ ಕುಂಕುಮಾರ್ಚನೆ ಮಾಡು. ಅಥವಾ ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ನಿಮ್ಮ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ 1 ಹನಿ ಜೇನುತುಪ್ಪವನ್ನು ಅಂಗೈಯಲ್ಲಿ ಹಾಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆ ಜೇನುತುಪ್ಪನ್ನು ನೀರಲ್ಲಿ ಕಲಸ್ಬಿಟ್ಟು ಆಚೆ ಹಾಕ್ಬಿಡು. ಇಷ್ಟು ಕೆಲಸ ನೀನ್ ಮಾಡಿದ್ರೆ ಇನ್ನಷ್ಟು ದೋಷ ಮುಕ್ತಲಾಗ್ತೀಯ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗತ್ತೆ ತಾಯಿ. ಗುರುಜಿ, ನಮ್ ತಾಯಿಯವ್ರು ಸ್ವಲ್ಪ ಹತ್ರ ಮಾತಾಡ್ಬೇಕಾಗಿತ್ತು ಗುರುಜಿ, ಆರೋಗ್ಯ ಸಮಸ್ಯೆ ಐತೆ. ಕೊಡಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ಹೇಳಿ ತಾಯಿ. ನಿಮ್ಮ ಕಾರ್ಯಕ್ರಮ ನೋಡ್ದನ್ಕ ನನಗ್ 1 ದಿವಸ ಇಲ್ಲ ಅಂದ್ರೆ ಬಾಳ ಬೇಜಾರಾಗ್ಬಿಡ್ತದೆ. ನನಗೆ ತಾಯಿ ತಂದಿ ಕಳ್ಕೊಂಡಷ್ಟು ಚಿಂತೆ ಆಗ್ಬಿಡ್ತದ ನಾನು ನಿಮ್ ಕಾರ್ಯಕ್ರಮ ನೋಡ್ದಾಗಿದ್ರೆ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಿ. ದಿವಸ ನೋಡ್ಬೇಕು ನನಗೆ, ಅಷ್ಟು ಖುಷಿ ನನಗೆ. ತಾಯಿ ತಂದೆ ಇದ್ದಕ್ಕಿಂತ ಹೆಚ್ಚು ಅದ್ ಕಳ್ಕೊಂಡೆ ನಾ ತಾಯಿ ತಂದಿನ. ಆದ್ರೆ ಈಗ ಅದ್ರ ಕಾರ್ಯಕ್ರಮದಿಂದ ನಂಗೆ ತಾಯಿ ತಂದೆ ಇದ್ದಕ್ಕಿಂತ ಖುಷಿ ಆಗ್ಬಿಡ್ತೈತ್ರಿ ನನಗೆ. ಒಳ್ಳೇದಾಗ್ಲಿ ತಾಯಿ. ನಿಮ್ಮಂತ ಹೆಣ್ಮಕ್ಳು ನನ್ನ ಆರೋಗ್ಯ ಸಮಸ್ಯೆ ಒಂದು ಗುರುಗಳೇ, ಅದಕ್ಕೆ ಕೇಳ್ಬೇಕಂತ ನಿಮ್ಮ ಹತ್ರ. ನೀವು ಮನಸ್ಸಲ್ಲಿ ದೃಢ ಸಂಕಲ್ಪ ಮಾಡಿ, ನಿಮ್ಮ ಆರೋಗ್ಯದಲ್ಲಿ ಅಂತಹ ದೊಡ್ಡ ಸಮಸ್ಯೆ ಇಲ್ಲ, ನೀವು ಧೈರ್ಯವಾಗಿರಬೇಕು, ಧೈರ್ಯ ಕಳ್ಕೊಳ್ಬಾರ್ದು. ನೀವು 4 ಜನಕ್ಕೆ ಧೈರ್ಯ ಹೇಳೋರೇ ವಿನಃ ಧೈರ್ಯ ಕಳ್ಕೊಳ್ಳೋರಲ್ಲ. ಅದರಿಂದ ಪ್ರಸ್ತುತ ಆರೋಗ್ಯದಲ್ಲಿ ಏನೇ ವ್ಯತ್ಯಾಸ ಆದ್ರೂ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಒಂದು 5 ಗುರುವಾರ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ, ಗುರುವಾರದ ದಿವಸ ಔದುಂಬರ ಎಲೆ ಅಥವಾ ಔದುಂಬರ ಆದ್ರೂ ಸರಿಯೇ, ಅಥವಾ ದತ್ತೂರಿ ಗಿಡ ಅಂತ ಇರುತ್ತೆ, ಗೊತ್ತಮ್ಮ? ಗೊತ್ತಿಲ್ರಿ. ದತ್ತೂರಿ ಅಂತ ಸಿಗುತ್ತೆ. ಔದುಂಬರ ಐತ್ರಿ. ಔದುಂಬರ, ದತ್ತೂರಿ ಅಥವಾ ವಿಶೇಷವಾಗಿರ್ತಕ್ಕಂಥ ಔಡಲ್ಲ, ಈ 3ರಲ್ಲಿ ಯಾವ್ದಾದ್ರೂ ಒಂದು ಎಲೆನ ತಂದು ಅದರಲ್ಲಿ ಸ್ವಲ್ಪ ಕಡಲೆಕಾಳು ಹಾಕಿ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಕಳಿಸೋದ್ರಿಂದ ಇಂತಹ ಅನಾರೋಗ್ಯ ಕ್ಷಣಗಳನ್ನು ಆದಷ್ಟು ಬೇಗ ಆರೋಗ್ಯಕರ ಮಾಡ್ಕೊಳ್ಬಹುದು. ಅದರಲ್ಲೂ ನಿಮ್ಮ ಸ್ವರತರಂಗದಲ್ಲಿ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಸಾಕಷ್ಟು ಶೀಘ್ರವಾಗಿ ಒಳ್ಳೆ ಫಲಗಳನ್ನು ಸಿದ್ಧಪಡಿಸಿಕೊಳ್ತೀರ ತಾಯಿ. ಒಳ್ಳೇದಾಗ್ಲಮ್ಮ. ರಾಶಿ ಫಲಗಳನ್ನ ಮುಂದುವರಿಸೋಕ್ಕೂ ಮುನ್ನ ಕರೆಯೊಂದು ಈಗ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಿಮ್ ಹೆಸರು ಹೇಳಿಮಾ? ಪ್ರೇಮ. ನನ್ನ ಹೆಸರು ಪ್ರೇಮ. ಎಲ್ಲಿಂದ ನೀವು ಕರೆ ಮಾಡ್ತಾ ಇದ್ದೀರಾ? ಗದಗ ಬೆಟಗೇರಿಂದ. ಗದಗ್ನಿಂದ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ ಬಗ್ಗೆನೇ ಮಾತಾಡ್ಬೇಕು. ಆಯ್ತಮ್ಮ, ಗುರುಜಿ ಇದಾರೆ, ಮಾತಾಡಿ. ಹಲೋ. ಸರಿ. ಹಲೋ. ಹಲೋ ಗುರುಜಿ, ನಮಸ್ಕಾರ. ನಮಸ್ತೆ ತಾಯಿ, ಹೇಳಮ್ಮ. ಏನಿಲ್ಲ ಸರ್, ನಮಗೂ ಯಾರು ತಂದೆ ತಾಯಿ ಯಾರು ಇಲ್ಲ, ನಾವು ಒಬ್ಬಂಟಿ ಅದೀವಿ. ನಮಗೂ ಮಕ್ಕಳಿಲ್ಲ, ಏನಿಲ್ಲ. ನಾವೊಂದು ದತ್ತಕ್ಕ ಮಗು ತಗೋಬೇಕಂತ ಮಾಡಿದ್ವಿ ನಾವು. ಹಲೋ. ಹೇಳಮ್ಮ, ಗೊತ್ತಾಯ್ತ, ಹೇಳಮ್ಮ. ನಾವು ಬೆಳಗ್ಗೆ ಟ್ರೈ ಮಾಡ್ತಿರ್ತೀವಿ, ಬೆಳಗ್ಗೆ ಫೋನ್ ಹತ್ತಂಗಿಲ್ಲ. ಏನೋ ಈಗ ಅಕಸ್ಮಿಕವಾಗಿ ಮಾಡಿದ್ವಿ, ಹತ್ತದ ಗುರುಜಿ. ಬೆಳಿಗ್ಗೆ ಬೇಗ ನಮ್ಮಲ್ಲಿ ಬೆಳಿಗ್ಗೆ ಬೇಗ ಫೋನ್ ತಗೊಳ್ಳಲ್ಲ, ಯಾಕೆಂದ್ರೆ ರಾಶಿಫಲ ಎಲ್ಲ ಆಗ್ಬೇಕಲ್ಲ. ರಾಶಿಫಲ ಆದ್ಮೇಲೆ ಸಿಗುತ್ತೆ ನಿಮಗೆ. ಹೌದ್ರಿ. ಮತ್ತೆ ಟ್ರೈ ಮಾಡಕತ್ತ ಅಲ್ಲೇ 3-4 ವರ್ಷ ಆತ್ರಿ ನಾವು. ಇರ್ಲಿ, ಅದು ಹಾಗೆ ಪ್ರಯತ್ನ ಪಡ್ತಾ ಇರಬೇಕು. ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಎಲ್ಲರೂ ಪ್ರಯತ್ನ ಪಡೋ ಪ್ರತಿಯೊಬ್ಬರು ಕಾಲರ್ ಹೇಳೋದು ಇದೇನೆ.
3 ವರ್ಷ 4 ವರ್ಷ 4 ವರ್ಷ 3 ವರ್ಷ ಹೇಳ್ತಾ ಇರ್ತಾರೆ. ಆದ್ರೆ ಪ್ರಯತ್ನ ಪಡ್ತಾ ಇರ್ತೀವಿ. ಒಟ್ನಲ್ಲಿ ಈ ಮಹರ್ಷಿವಾಣಿ ಕಾರ್ಯಕ್ರಮನ ಇಷ್ಟು ಹತ್ತಿರದಲ್ಲಿ ನೋಡ್ತಿದ್ರಿ ನೀವೆಲ್ಲ, ಅದು ಸಂತೋಷ. ನೋಡ್ತೀವಿ ನಾವು ಗುರುಜಿ. ನಾವು ನಾವು ದಿನಾಲಿ ನೋಡ್ತೀವಿ ಗುರುಜಿ. ನಿಮ್ದು ಪ್ರೋಗ್ರಾಮ್ ನೋಡ್ಕಾಸ ನಾವು ಮುಂದಿನ ಕೆಲಸ ಮಾಡ್ತೀವಿ. ಆಯ್ತಮ್ಮ. ಅಲ್ಲ ನಾವು ಒಂದು ದತ್ತಕ್ಕೆ ಒಂದ್ ಮಗು ತಗೋಬೇಕಂತ ಮಾಡೀವಿ ಗುರುಜಿ. ನಮ್ಗೆ ಆಗ್ತೈತಿ. ಖಂಡಿತ ಅನುಕೂಲ ಆಗತ್ತೆ. ತಗೊಳ್ಳಿ, ದತ್ತು ತಗೊಳ್ಳಿ. ಆ ಮಗುನೇ ನಿಮ್ಮ ಮಗು ಅಂತ ನೀವು ಸಾಕೋದು ಒಳ್ಳೇದೇನೆ, ತಪ್ಪಲ್ಲ. ಈಗ ಮಗು ನೋಡಿದ್ದೀರಾ? ತಗೋಬೇಕು ಅಂತಂದ ಮಾಡೀವಿ. ಆದ್ರೆ ಸ್ವಲ್ಪ ಗುರುಜಿ ಅವ್ರ ಆಸ್ತಿ ಅದು ಏನೈತಿ ಏನಿಲ್ಲ ಎಲ್ಲಾ ಬರ್ದು ಕೊಡ್ಬೇಕು ಅಂತಾರ. ಆದ್ರ ನಮ್ದು ತಂದೆ ತಾಯಿ ಮನಿ ಐತಿ. ನಾವ್ ತಂದೆ ತಾಯಿ ಮನಿಯೊಳಗ ಅದೀವಿ. ಆ ತಂದೆ ತಾಯಿ ಮನಿ ಇನ್ನೊಬ್ರಿಗೆ ಯಾರಿಗೂ ಆಗ್ಬಾರ್ದು. ಆ ಮಗುಗಾರ ನಾವ್ ದತ್ತಕ್ ತಗೊಂಡು ಆ ಮಗು ಜಪನ್ ಮಾಡಿ ಆ ಮಗುಗ ಮಾಡ್ಬೇಕು ಅಂತ ನಮ್ದು ಪ್ರಯತ್ನ. ಅದ ಪ್ರಯತ್ನದಾಗ ನಾವ್ ಅದೀವಿ. ಅವ್ರು ನಾವ್ ಅಷ್ಟಿದ್ರ ಕೊಡಂಗಿಲ್ಲಮ್ಮ ನಿಮಗ ಅಂತಂದು ಹೇಳ್ತಾರ ಗುರುಜಿ. ನೋಡಮ್ಮ, ದತ್ತುಗಾದ್ರೆ ಆ ಮಗುವಿಗೆ ಆಸ್ತಿ ಎಲ್ಲರೂ ಈಗಲೇ ಬೇಕು ಅಂದ್ರೆ ದತ್ತು ತಗೊಳ್ಳೋ ಅಂತ. ನೋಡಿ ಮಕ್ಕಳ ಪರಿಸ್ಥಿತಿ ಹೇಗಿದೆ. ಎಷ್ಟೋ ಜನ ಮನೆಗಳಲ್ಲಿ ಗಂಜಿಗೂ ಅಂಬ್ಲಿಗೂ ತುಂಬಾ ಕಷ್ಟ ಇದೆ. ಅಂತವ್ರ ಮನೆಯಲ್ಲೂ ಮಕ್ಕಳಿದೆ. ಆ ಮಕ್ಕಳನ್ನ ಸುಧಾರಣೆ ಮಾಡಿ ಮಕ್ಕಳ ಭವಿಷ್ಯತ್ತು ಮುಂದೆ ಹೇಗಿದೆಯೋ ಅದನ್ನ ನಡೆದುಕೊಂಡು ಹೋಗುತ್ತೆ. ಆದ್ರೆ ದತ್ತು ತಗೊಳ್ಳುವಂತ ಪ್ರಕ್ರಿಯೆ ಬಂದಾಗ, ದತ್ತು ತಗೊಳ್ಬೇಕಾದ್ರೆ ಆ ಮಕ್ಕಳನ್ನ ನಾವು ಸಾಕ್ತಿವಿ, ಲಾಲನೆ ಪಾಲನೆ ಮಾಡ್ತೀವಿ, ಮಕ್ಕಳಿಗೆ ಮುದ್ದಾದ ಪ್ರೇಮವನ್ನು ಹಂಚ್ತೀವಿ, ನಾವು ಪ್ರೀತಿಯಿಂದ ಸಾಕ್ತಿವಿ ಅಂದ್ರೂ ಅದಲ್ಲ. ಮಕ್ಕಳಿಗೆ ಅದಕ್ಕಿಂತ ಮುಖ್ಯವಾಗಿ ಆಸ್ತಿ ಎಷ್ಟಿದೆ ಅಂತ ನೋಡಿಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಕಾನೂನು ಹೇಳುತ್ತೆ, ಹಾಗೆ ಪ್ರಸ್ತುತ ಪರಿಸ್ಥಿತಿಯು ಹಾಗೆ ಆಗ್ಬಿಟ್ಟಿದೆ. ಇದು ವಿಧಿ, ಹೇಳಲಿಕ್ಕೆ ಆಗಲ್ಲ. ಈ ಮಾತಿಗೆ ಅರ್ಥನೇ ಇಲ್ಲ ಇಲ್ಲಿ. ಆದ್ರೆ ಈಗ ನಮ್ಮನೇಲಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ನಮಗೆ ಆಸ್ತಿನೇ ಇರೋದಿಲ್ಲ. ಆದ್ರೂ ನಮ್ಮ ಮಕ್ಕಳನ್ನ ಸಾಕ್ತಾ ಇದೀವೋ ಇಲ್ವೋ? ಒಂದ್ಸತಿ ನಂದು ಮಗು ಅಂತ ಗೊತ್ತಾದ ಮೇಲೆ ಅಥವಾ ನಮ್ಮ ಮಗು ಅಂತ ಆದ್ಮೇಲೆ ಆ ಮಕ್ಕಳನ್ನ ಸಾಕೋದನ್ನ, ನಾವು ತಿನ್ನೋದನ್ನ ಬಿಟ್ಟಾದ್ರೂ ಮಕ್ಕಳನ್ನ ಸಾಕ್ತೀವಿ. ಅದು ಪ್ರತಿಯೊಬ್ಬ ತಂದೆ ತಾಯಿ ಅಥವಾ ಮುತುವರ್ಜಿಯಿಂದ ನೋಡ್ಕೊಳ್ಬೇಕು ಅನ್ನೋ ಆಸೆಯಲ್ಲಿರೋರು ಅದನ್ನ ಮಾಡೇ ಮಾಡ್ತಾರೆ. ಹಾಗಂತ ಅಡ್ವಾನ್ಸ್ ಆಗಿ ಇವತ್ತೇ ಆಸ್ತಿ ನಾನು ತೆಗೆದಿಟ್ಬೇಕು, ಆಸ್ತಿನ ಬರ್ಕೊಡ್ಬೇಕು ಅಂದ್ರೆ ನಮ್ಮ ಹೊಟ್ಟೆಲ್ ಹುಟ್ಟರ ಮಕ್ಕಳಿಗೆ ನಾವು ಆಸ್ತಿ ಬರಿತೀವಮ್ಮ ಹುಟ್ಟಿದ ತಕ್ಷಣ? ನೋಡು, ಹೀಗಿದೆ ಪರಿಸ್ಥಿತಿ. ಅದರಿಂದ ನೋಡು, ದತ್ತು ಅಂತ ಬಂದಾಗ ಈ ಪ್ರಕಾರ ಇರುತ್ತೆ. ನಮ್ಮದೇ ಅಂತ ಇದ್ದಾಗ ನಮ್ಮ ಸ್ವಚ್ಛವಾಗಿ ನಾವು ಏನ್ ಬೇಕಾದ್ರೂ ಮಾಡಬಹುದಾಗತ್ತೆ. ಇರ್ಲಿ ನೋಡು, ನಿನ್ನ ಮನೆಯಲ್ಲಿ ನಿನ್ನ ಕೈ ತುತ್ತು ಬೆಳೆ ತಿಂದು ಅಥವಾ ನಿನ್ನ ಪ್ರೀತಿ ವಿಶ್ವಾಸವನ್ನು ಹಂಚಿಕೊಳ್ಳುವಂತ ಯೋಗ ಆ ಮಗುಗಿದ್ರೆ ಖಂಡಿತ ಇದು ಆರೋಗ್ಯಕರವಾಗಿ ನಡೆಯುತ್ತೆ. ಭಯ ಪಡ್ಬೇಕಾದಿಲ್ಲ. ನಿನ್ನ ಹಣೆಯಲ್ಲಿ ಅದು ಬರ್ದಿರ್ಬೇಕಲ್ವಮ್ಮ? ಹೌದು ಗುರುಜಿ. ಏನಾರ ಅದು ನಮ್ಮ ಮನಿಗೆ ದತ್ತುಪುತ್ರ ಮಗು ಬರಾಕ ಏನಾರ ಪೂಜೆ ಗೀಜೆ ಮಾಡ್ಬೇಕು ಗುರುಜಿ ನಾವು. ಅದ್ ಏನಾರ ಹಂಗಿದ್ರೆ ನೋಡಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳಿ. ಇದು ಪೂಜೆಗಿನ್ನ ನೀನ್ ನಂಬಿರ್ತಕ್ಕಂಥ ದೇವರು, ನೀನ್ ನಂಬಿರ್ತಕ್ಕಂಥ ದೈವ, ನಿನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಗೋಪಾಲಕೃಷ್ಣನ ಪ್ರಾರ್ಥನೆ ಮಾಡಿ ಕೃಷ್ಣ ದೇವರನ್ನ ಆರಾಧನೆ ಮಾಡು, ಕೃಷ್ಣನ ಪೂಜೆ ಮಾಡು. ಒಂದು 4 ಮಂಗಳವಾರ ಅಥವಾ 4 ಬುಧವಾರದ ದಿವಸ ಮಹಾವಿಷ್ಣು ಪ್ರಾರ್ಥನೆ ಮಾಡಿ ಕೃಷ್ಣನಿಗೆ ಪೂಜೆ ಮಾಡಿ ಕಂದು ಬಣ್ಣದ ಗೋಮಾತೆಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡು. ನಮ್ಮ ಮನೆಗೆ ಒಂದು ಮುದ್ದಾದ ಕಂದಮ್ಮ ಬರಲಿ, ಆ ಮಗುವಿನ ಸದ್ದು ನಮ್ಮ ಮನೇಲಾಗ್ಲಿ, ಮಗುವಿನ ಪುಟ್ಟದಾದಂತ ಹೆಜ್ಜೆಗಳು ಇಟ್ಕೊಂಡು ಓಡಾಡುವಂತದ್ದಾಗ್ಲಿ ಅಂತ ನೀನು ಕೃಷ್ಣನ ಪ್ರಾರ್ಥನೆ ಮಾಡು. ಖಂಡಿತ ನಿನ್ನ ಮನೆಗೆ ಒಂದು ಮಗು ಒಂದೇ ಬರುತ್ತೆ. ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಿ ತಾಯಿ. ಗದಗ್ನಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಪ್ರೇಮ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಗುರುಜಿ ಆಗ್ಲೇ ಹೇಳ್ತಾ ಇದ್ರಿ ಶ್ರೀ ಲಕ್ಷ್ಮೀ ನರಸಿಂಹ ಕ್ಷೇತ್ರ ದರ್ಶನವನ್ನ ಮಾಡಿಸ್ತಾ ಇದ್ರಿ, ಜೊತೆಗೆ ಅಲ್ಲಿನ ಮಹಿಮೆ ಏನು ಅಂತ ಹೇಳ್ತಾ ಇದ್ರಿ. ಖಂಡಿತಮ್ಮ. ನೋಡು, ನೀನು ಲಕ್ಷ್ಮೀ ನರಸಿಂಹನ ಬಗ್ಗೆ ಚಿಂತನೆ ಮಾಡ್ತಿದ್ಯಾ. ನಾನು ಒಬ್ಬ ತಾಯಿ ಗರ್ಭದಲ್ಲಿ ಮಗು ಒಂದು ಜನಿಸ್ತಿಲ್ಲ ಅಂತ ಇನ್ನೊಂದು ಮಗುವಿಗೆ ಆ ಜನ್ಮ ಕೊಟ್ಟು ಕನಿಷ್ಠ ಪಕ್ಷ ಮುದ್ದಾದಂತ ಒಂದು ಮಗುನ್ ದತ್ತು ತಗೊಂಡಾದ್ರೂ ನನ್ನ ಮಗುನ್ ಸಾಕಬೇಕು ಅಂತ ಚಿಂತನೆ ಮಾಡೋ ತಾಯಿ ಆ ಎಷ್ಟು ಸಂಕಟದಿಂದ ಹೇಳುವಂತ ಕ್ಷಣ ಆಗಿರುತ್ತೆ. ಆದ್ರೆ ಆ ಮಗುನ್ ನಾನು ಸಾಕ್ತೀನಿ, ಲಾಲನೆ ಮಾಡ್ತೀನಿ, ಪೋಷಿಸ್ತೀನಿ, ಅದಕ್ಕೆ ಬೇಕಾದ್ದು ಬೇಡವಾದ್ದು ಇನ್ನು ನನ್ನ ತದನಂತರ ಎಲ್ಲ ಮಕ್ಕಳಿಗೆ ಅಂತ ಚಿಂತನೆ ಮಾಡಿದ್ರು ಕಾನೂನುಬದ್ಧವಾಗಿ ಮೊದಲೇ ಮಗು ಏನಿದೆ ಇಲ್ಲ ಅಂತಕ್ಕಂಥದ್ದನ್ನು ಬರೆದು ಕೊಡಿ ಅಂತ ಹೇಳಬೇಕಾದ್ರೆ ಆ ಕೇಳುವಂತ ಪ್ರಕ್ರಿಯೆ, ಆ ಸನ್ನಿವೇಶ, ಆ ತಾಯಿ ಎಷ್ಟು ನೊಂದ್ಕೋಬೇಡ. ಎಲ್ಲರಂತೆ ಎಲ್ಲರಿಗೂ ತನಗೂ ಒಂದು ಮಗು ಬೇಕು ಅಂತ ಅಪೇಕ್ಷೆ ಪಡುವಂತ ತಾಯಿದ್ರೆ ಎಲ್ಲರೂ ಆಗಿರ್ತಾರೆ. ಏನೋ ಹಣೆ ಬರ, ತನಗೆ ಗರ್ಭ ನಿಲ್ಲಿಲ್ಲ, ಸಾಕಷ್ಟು ವರ್ಷಗಳಾದ್ರೂ ಪ್ರಯತ್ನ ಪಟ್ವಿ, ಆಗ್ಲಿಲ್ಲ, ಹಾಗಂದಾಗ ಅಷ್ಟೇ ಈ ತರಹ ಒಂದು ಪ್ರಕ್ರಿಯೆ ಆಗುತ್ತೆ. ಆದರೆ ಒಳ್ಳೆ ಮನಸ್ಸಂತಿದ್ದಾಗೂ ಸಹಿತ ಆ ಮಕ್ಕಳನ್ನ ನೋಡ್ಕೊಳ್ತೀವಿ ಅಂದಾಗ್ಲೂ ಸಹಿತ ಎಷ್ಟೋ ಜನ ಮನೆಗಳಲ್ಲಿ ಅದೃಷ್ಟ ಎಲ್ಲವೂ ಉಲ್ಟಾ ಹೊಡಿತಾ ಇರುತ್ತೆ. ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಅಂದ್ರೆ ಮಕ್ಕಳಿಗೆ ಯೋಗ ಇರಲ್ಲ, ಮಕ್ಕಳಿಗೆ ಯೋಗ ಇದ್ರೆ ಒಳ್ಳೆ ತಂದೆ ತಾಯಿ ಸಿಕ್ಕಿರಲ್ಲ. ಒಟ್ಟಾರೆ ಇವೆಲ್ಲ ನೋಡ್ತಾ ಇದ್ರೆ ಈ ಪ್ರಕೃತಿ, ಈ ಸೌಂದರ್ಯ ಮತ್ತು ಈ ಒಂದು ಸುಂದರವಾದಂತಹ ಈ ಜೀವನದ ಮಧ್ಯದಲ್ಲಿ ಬಂದು ಹೋಗೋ ಈ ಕ್ಷಣಗಳು ಇದೆಲ್ಲವೂ ಸಹಿತ ಒಂಥರ ಅಯೋಮಯವೇ ಸರಿ. ಇರ್ಲಿ, ಎಲ್ಲಕ್ಕೂ ಲಕ್ಷ್ಮೀ ನರಸಿಂಹನೇ ಅನುಗ್ರಹ ಮಾಡಲಿ. ಆತನ ಒಂದು ದಶಾಭುಕ್ತಿ, ಆ ಲಕ್ಷ್ಮೀ ನರಸಿಂಹನ ಒಂದು ಕೃಪೆಯಿಂದ ಎಲ್ಲಾ ಕುಟುಂಬಗಳು ಚೆನ್ನಾಗಿರಲಿ, ನಗ್ನಗ್ತಾ ಇರಲಿ. ಹಾಗೆ ಆ ತಾಯಿ ಏನ್ ಸಂಕಟದಿಂದ ಹೇಳ್ಕೊಂಡ್ಲು, ಫೋನಲ್ಲಿ ಮಾತಾಡಿದ್ಲು, ಆಕೆ ಸಂಕಟ ಬೇಗ ದೂರ ಆಗುವ ತರ ದಾಳವಟ ಲಕ್ಷ್ಮೀ ನರಸಿಂಹನೇ ದಾರಿ ತೋರಿಸ್ಲಿ. ಒಳ್ಳೇದಾಗ್ಲಿ.
ಹಾಗೆ ದಾಳವಟ ಲಕ್ಷ್ಮೀ ನರಸಿಂಹನ ಅಭಿಷೇಕವನ್ನು ದರ್ಶನ ಮಾಡಿಕೊಂಡ್ವಿ. ಸ್ವಾಮಿಯ ಒಂದು ಪುಟ್ಟದಾದಂತಹ ಒಂದು ಪ್ರಾಕಾರೋತ್ಸವ ಇದೆ. ಆ ಪ್ರಾಕಾರೋತ್ಸವವನ್ನು ದರ್ಶನ ಮಾಡಿ ಬರೋಣ ಬನ್ನಿ. ನರನ ಸ್ವರೂಪದಿ ಕರುಣಿಸಿ ಒಲಿದು ಶರಣರ ಪೊರೆವ ಶ್ರೀಕರನಿವನು. ನರನ ಸ್ವರೂಪದಿ ಕರುಣಿಸಿ ಒಲಿದು ಶರಣರ ಪೊರೆವ ಶ್ರೀಕರನಿವನು. ಸಿಂಹ ಸ್ವರೂಪದಿ ಗರ್ಜಿಸಿ ಸಿಡಿದು ಸಿಂಹ ಸ್ವರೂಪದಿ ಗರ್ಜಿಸಿ ಸಿಡಿದು ಗುರುಳರ ಅಳಿಸುವ ಭೀಕರನಿವನು. ಗುರುಳರನಳಿಸುವ ಭೀಕರನಿವನು. ಕರೆಯುವ ಜನರ ಕರವನು ಹಿಡಿವ ಕರೆಯುವ ಜನರ ಕರವನು ಹಿಡಿವ ಮನದಲ್ಲಿ ನೆನೆವ ವರಗಳ ಕೊಡುವ. ಅಂಜಬೇಡವು ಮನುಜ ಅಂಜಬೇಡವು ಅಂಜಬೇಡವು ಮನುಜ ಅಂಜಬೇಡವು. ಇವತ್ತು ನರಸಿಂಹ ಜಯಂತಿ. ನರಸಿಂಹ ಜಯಂತಿಯ ಈ ಶುಭ ದಿನದಂದು ದಾಳವಟ ಕ್ಷೇತ್ರದ ದಾಳವಟ ಲಕ್ಷ್ಮೀ ನರಸಿಂಹ ಸ್ವಾಮಿನ ನಾವು ದರ್ಶನ ಮಾಡಿದ್ವಿ. ವಿಶೇಷವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಿ ನಾವು ನೀವೆಲ್ಲರೂ ಸಹಿತ ಪುನೀತರಾಗಿದ್ದೇವೆ. ಗುರುಜೀಗ ಧನುರಾಶಿಯಿಂದ ಖಂಡಿತಮ್ಮ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಲಕ್ಷ್ಮೀ ನರಸಿಂಹರ ಒಂದು ಕೃಪಾಶೀರ್ವಾದ ಈ ರಾಶಿ ಮೇಲಿದೆ. ಲಕ್ಷ್ಮೀ ನರಸಿಂಹನ ಕೃಪಾಶೀರ್ವಾದ ಈ ರಾಶಿ ಮೇಲಿದೆ ಅಂತ ಯಾಕೆ ಹೇಳಿದೆ ಅಂದ್ರೆ, ಇವತ್ತು ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರು ತಾವು ಅಂದುಕೊಂಡಂತಹ ಯಾವುದೇ ಕೆಲಸ ಕಾರ್ಯಗಳಾದರೂ ಅಚ್ಚುಕಟ್ಟಾಗಿ ಮಾಡ್ತೀರಿ. ಬರ್ತಕ್ಕಂತಹ ಗಂಡಾಂತರಗಳನ್ನು ದೂರ ಮಾಡ್ಕೊಳ್ತೀರಿ. ಶಾಂತಿಯುತವಾಗಿ ನೆಮ್ಮದಿಯುತವಾಗಿ ತಾವು ಏನು ಚಿಂತನೆ ಮಾಡಿದ್ರೂ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ತೀರಿ. ಆದರೆ ಧರ್ಮ ಸಂಸ್ಕೃತಿ ಸಂಪ್ರದಾಯದೆಡೆ ಈ ಕೆಲಸಗಳಿರಬೇಕು. ಹಾಗೆ ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಲಾಭದಾಯಕವಾಗಿ ಸಿದ್ಧಿಪಡಿಸಿಕೊಳ್ಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರತಕ್ಕಂತಹದ್ದು. ಮಂಗಳವಾರ ಸಂಕಷ್ಟರ ಮಹಾಗಣಪತಿನೋ ಅಥವಾ ವಿಶೇಷವಾಗಿರತಕ್ಕಂತಹ ಗಣಪತಿಯೋ ಅಥವಾ 21 ಗರ್ಕೆಯನ್ನು ಶ್ರೀಗಂಧ ಚಕ್ಕೆಯಲ್ಲಿ ಅದ್ದುಕೊಂಡು ಓಂ ಗಂ ಗಣಪತಿಯ ನಮಃ ಓಂ ಗಂ ಗಣಪತಿಯ ನಮಃ ಓಂ ಗಂ ಗಣಪತಿಯ ನಮಃ ಹೀಗೆ ಗಣಪತಿ ಮಂತ್ರವನ್ನು ಹೇಳಿಕೊಂಡು ನೀವು ಗಣಪತಿ ಪಾದದ ಮೇಲೆ ಅರ್ಪಣೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ತೀರಿ ಧನುರಾಶಿಯವರು. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರು ಈ ಶುಭ ದಿನ ರಾಹುಕಾಲ ಆದ ನಂತರ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಇವತ್ತು ಮಧ್ಯಾಹ್ನ 11:40 12:45 ಮಧ್ಯದಲ್ಲಿ ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಇರಬೇಕು. ಈ ಸಮಯದಲ್ಲಿ ಆರೋಗ್ಯಕ್ಕೆ ಉಂಟಾಗುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಮನಸ್ಸಿಗೆ ತುಂಬಾ ನೋವು ಕೊಡುವಂತದ್ದಾಗತ್ತೆ. ಈ ಸಮಯದಲ್ಲಿ ಸ್ವಲ್ಪ ವ್ಯಾಜ್ಯಗಳಾಗತ್ತೆ, ಮನಸ್ಸು ಕಸಿಬಿಸಿ ಉಂಟಾಗತ್ತೆ, ಇಲ್ಲದ ತೊಂದರೆಗೀಡಾಗುವಂತಹ ಪರಿಸ್ಥಿತಿ ಎದುರಾಗತ್ತೆ. ಅದಕ್ಕಾಗಿ ಈ ಸಮಯವನ್ನು ಬಹಳ ಜೋಪಾನವಾಗಿ ಕಾಪಾಡ್ಕೋಬೇಕಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತೆ ಚಂದ್ರ ಇರತಕ್ಕಂಥ ಆಸ್ಥಾನ, ಶುಕ್ರ ಮತ್ತೆ ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮುಖದ ವರ್ಚಸ್ಸು ತೇಜಸ್ಸು ಅಂದುಕೊಂಡದ್ದು ಶಾಂತಿಯುತವಾಗಿ ನೆಮ್ಮದಿಯುತವಾಗಿ ಮಾಡುವಂತ ಪ್ರತಿಯೊಂದು ಕಾಯಕವೂ ಸಹಿತ ಯಶಸ್ಸಿನ ಹಾದಿಯಲ್ಲಿದೆ. ಮಕರ ರಾಶಿಯವರಿಗೆ ತುಂಬಾ ದಿನಗಳ ನಂತರ ಇಂತಹ ಒಂದು ಅದೃಷ್ಟದ ದಿನ.
ಯಾಕೆಂದ್ರೆ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಪ್ರಸ್ತುತ ಶನಿಯಿಂದ ಉಂಟಾಗ್ತಿರತಕ್ಕಂಥ ಒಂದಷ್ಟು ತೊಂದರೆ ತಾಪತ್ರೆಗಳಿಂದ ಮನಸ್ಸು ತುಂಬಾ ಚಂಚಲತೆ ಇದೆ, ಆರೋಗ್ಯ ಸರಿಯಿಲ್ಲ, ಆರ್ಥಿಕ ಸಂಕಷ್ಟಗಳು ಜಾಸ್ತಿ ಇದೆ. ಅದಕ್ಕಿಂತ ಹೆಚ್ಚಿನಾಗಿ ಕುಟುಂಬದ ಸದಸ್ಯರೊಂದಿಗೆ ಆಗಲಿ, ಆತ್ಮೀಯರೊಂದಿಗೆ ಆಗಲಿ, ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ಆಗಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು ಅನ್ಕೊಂಡ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡುವಂತ ಪರಿಸ್ಥಿತಿ ಇದೆ. ಇದೆಲ್ಲವನ್ನು ಸಹಿತ ಸರಿಪಡಿಸಿಕೊಂಡು ಒಂದಷ್ಟು ನೆಮ್ಮದಿ ಕಾಪಾಡ್ಕೋಬೋದಾ, ಒಂದಷ್ಟು ತೃಪ್ತಿಕರವಾದ ಬದುಕನ್ನು ಕಾಣಬಹುದಾ, ಅಥವಾ ಏನಾದ್ರು ಒಂದಿಷ್ಟು ಬದಲಾವಣೆ ತಂದುಕೊಳ್ಬೋದಾ ಅಂದ್ರೆ ಆ ಬದಲಾವಣೆಗಳನ್ನ ತರಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿದ್ದೀರಿ. ಆದರೆ ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಪಡಿಸಿಕೊಳ್ಳಬೇಕಾದ್ರೆ ನೀವು ಚಂದ್ರ ಮತ್ತೆ ಗುರು ಇರತಕ್ಕಂಥ ಆಸ್ಥಾನ ಅಂದ್ರೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ಒಂದು ಚಿಟಿಗೆಯಷ್ಟು ಅಕ್ಕಿ, ಒಂದು ಚಿಟಿಗೆಯಷ್ಟು ಕಡಲೆಬೇಳೆ ಮತ್ತು ಅಕ್ಕಿ ಎರಡನ್ನೂ ಸಹಿತ ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಮಧ್ಯಾಹ್ನಿಕ 12:45 ಒಂದಷ್ಟು ಶಾಂತಿ ನೆಮ್ಮದಿಯನ್ನ ಸಿದ್ಧಪಡಿಸಿಕೊಳ್ತೀರಿ. ಅದಾದ ನಂತರ ಈ ಶುಭ ದಿನ ರಾಹುಕಾಲದಲ್ಲಿ ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಮೊಣಕಾಲು ಮತ್ತು ಕಾಲಿನ ಹೆಬ್ಬೆರಳುಗಳಿಗೆ ಸಂಬಂಧಪಟ್ಟತಕ್ಕಂಥ ಸಮಸ್ಯೆಗಳು ಸಹಿತ ಆದಷ್ಟು ಬೇಗ ದೂರ ಆಗುತ್ತೆ. ಮಕರ ರಾಶಿಯವರಿಗೆ ನೆಮ್ಮದಿ ಸುಖ ಸಂತೋಷ ಸಿಗುತ್ತೆ. ಲಕ್ಷ್ಮೀ ನರಸಿಂಹರ ಅನುಗ್ರಹ ನಿಮ್ಮ ರಾಶಿಗೆ ಖಂಡಿತ ಬೇಕಾಗಿದೆ. ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ಮನೆಯಲ್ಲೇ ಕೂತು ಲಕ್ಷ್ಮೀ ನರಸಿಂಹನ ಹೆಸರನ್ನ 21 ಅಥವಾ 54 ಬಾರಿ ಆದರೂ ನೀವು ಉಚ್ಚರಿಸೋದ್ರಿಂದ ಭಗವಂತನ ಕೃಪೆಗೆ ಪಾತ್ರರಾಗ್ತೀರಿ. ಒಳ್ಳೆಯದಾಗ್ಲಿ. ಇನ್ನ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವರು ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ, ನರಸಿಂಹ ಜಯಂತಿಯ ಈ ಶುಭ ದಿನ ಅಂಗೈಯಲ್ಲಿ ಒಂದು ಹನಿಯಷ್ಟು ಜೇನುತುಪ್ಪನ್ನು ಹಾಕೊಂಡು ಉತ್ತರಾಭಿಮುಖವಾಗಿ ನಿಂತು 11 ಅಥವಾ 21 ಬಾರಿ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿ ಹಸಿರು ಗಿಡಗಳ ಮೇಲೆ ಜೇನುತುಪ್ಪವನ್ನು ಹಾಕಿ, ಜೊತೆಗೆ ಇವತ್ತು ಸಾಧ್ಯವಾದರೆ ಯಾರಾದರೂ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನರಸಿಂಹರ ಅನುಗ್ರಹವನ್ನ ಶೀಘ್ರವಾಗಿ ಸಿದ್ಧಪಡಿಸಿಕೊಳ್ತೀರಿ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವರು ಯಾವುದೇ ವಿಚಾರವನ್ನು ಸಹಿತ ಬಹಿರಂಗಪಡಿಸದಿರ ಮೌನವಾಗಿ ಒಂದಷ್ಟು ಗೌಪ್ಯತೆ ಕಾಪಾಡತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದ್ರೆ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯ ತುಂಬಿ ತುಳುಕಬಹುದು. ಆದರೆ ತಾಳ್ಮೆ ಮುಖ್ಯ. ತಾಳಿದವನು ಬಾಳಿಯಾನು ಅಂತ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತಿನ ಕಾಯಕದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಕಂಡು ಶಾಂತಿ ನೆಮ್ಮದಿಯನ್ನು ನೆಮ್ಮದಾಗಿಸ್ಕೋಬೇಕಾದ್ರೆ ಇವತ್ತು ದೇವಿಯ ಪ್ರಾರ್ಥನೆ ಮಾಡಿ. ದೇವಿಯ ಪ್ರಾರ್ಥನೆಯಿಂದ ಒಳ್ಳೆ ಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಯಾದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಳಿ. ಇವತ್ತು ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವರು ಇವತ್ತು ಸಾಧ್ಯವಾದರೆ 9 ವಿಳೆದೆಲೆ, ಒಂದಷ್ಟು ಕೇಸರಿ, ಒಂದು ಸ್ವಲ್ಪ ಬೆಲ್ಲ, ಕೇಸರಿ, ವಿಳೆದೆಲೆ, ಬೆಲ್ಲ ಇದನ್ನ ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ವಾನರ ಸೈನ್ಯಕ್ಕೆ ಏನಾರು ಹಣ್ಣು ಹಂಪಲು ಹಾಕೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಸಿದ್ಧಪಡಿಸಿಕೊಳ್ತೀರಿ. ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಶಾಂತಿ ನೆಮ್ಮದಿಯನ್ನ ಸಿದ್ಧಪಡಿಸಿಕೊಳ್ತೀರಿ. ನರಸಿಂಹರ ಅನುಗ್ರಹ ನಿಮ್ಮ ರಾಶಿ ಮೇಲೆ ಸಾಕಷ್ಟು ಇದೆ. ಇವತ್ತು ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳು ಅಥವಾ ನರಸಿಂಹ ಜಯಂತಿಯ ಈ ಶುಭ ದಿನದ ದೇವಸ್ಥಾನದಲ್ಲಿ ಕೊಡುವಂತಹ ಪ್ರಸಾದವು ಅಥವಾ ಕುಟುಂಬದಲ್ಲೇ ದೇವರ ಆರಾಧನೆ ಮಾಡಿ ದೇವರ ಒಂದಿಷ್ಟು ಪ್ರಸಾದವನ್ನು ಸ್ವೀಕರಿಸತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳಿಗೆ 11 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ನಿಮ್ಮ ಕೈಲಿ ಯಥಾಶಕ್ತಿ ಸೇವೆಯನ್ನು ಸಲ್ಲಿಸತಕ್ಕಂಥದ್ದು, ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು. ಮಂಗಳವಾರದ ಈ ಶುಭ ದಿನ ಆದ್ರಿಂದ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಶಾಂತಿಯುತವಾಗಿ ನೆಮ್ಮದಿಯುತವಾಗಿ ಅರ್ಥಪೂರ್ಣವಾದ ಬದುಕನ್ನು ನೋಡಿದ್ರೆ ಹೆಚ್ಚೆಚ್ಚು ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ದಿನ ಭವಿಷ್ಯ ಏನು, ಫಲಾಫಲಗಳು ಹೇಗಿದೆ ಅಂತೆಲ್ಲ ತಿಳಿಸ್ಕೊಡಿದ್ದಾರೆ ಗುರುಜರು. ಬನ್ನಿ ಹಾಗಿದ್ರೆ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು ಹೇಳಿಮ್ಮ. ಸುನಂದಮ್ಮ ಅಂತೇಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನೀವು? ಕೆಜಿ ಗೊಲ್ರಪಾಳ್ಯದಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಮ್ಮ ಈಗ? ನಮ್ ಬಗ್ಗೆನೇ ಕೇಳ್ಬೇಕು ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ. ಹಲೋ, ನಮಸ್ತೆ ತಾಯಿ. ನಮಸ್ಕಾರ ಸ್ವಾಮಿ. ಹೇಳಮ್ಮ. ಸ್ವಾಮಿ, ನನ್ಗೆ ಆರೋಗ್ಯದ ಬಗ್ಗೆ ಸಮಸ್ಯೆ ಸ್ವಾಮಿ. 10 ವರ್ಷನಿಂದ ಹಿಂಗೆ ಹೆಣ್ಗಾಡ್ತಾ ಇದ್ದೀವಿ ಸ್ವಾಮಿ. ಏನ್ ತೊಂದರೆ ಇದೆಮ್ಮ? ಸ್ವಾಮಿ, ಮೈಯೆಲ್ಲ ಉರಿತೆ, ಬಾಯೆಲ್ಲ ಉರಿತಾ ಇರ್ತದೆ, ಎದೆ ನೋವು ಬರುತ್ತೆ, ಕೈ ಕಾಲೆಲ್ಲ ಮತ್ತೆ ಚಳ್ಕೊಡಿತಾ ಇರ್ತದೆ. ಒಂಥರ ತಲೆ ಏರ್ದಂಗ ಆಗುತ್ತೆ, ಕಣ್ಣೆಲ್ಲ ಮಂಜು ಬಂದಂಗ ಆಗುತ್ತೆ. ಎಲ್ಲ ವೈದಿಕರು ಎಲ್ಲ ತುಂಬಾ ದುಡ್ಡು ಖರ್ಚು ಮಾಡಿದೀರಿ ಸ್ವಾಮೀಜಿ, ಯಾವ್ದು ಪರಿಹಾರ ಬರ್ತಾ ಇಲ್ಲ. ಡಾಕ್ಟರ್ ಏನ್ ಹೇಳ್ತಾರೆ? ಡಾಕ್ಟರ್ಗೆ ಎಲ್ಲ ತೋರ್ಸಿದೀರಿ, ಎಲ್ಲ ನಾರ್ಮಲ್ ಐತೆ ಅಂತ ಹೇಳ್ತಾರೆ. ಡಾಕ್ಟರ್ ನಾರ್ಮಲ್ ಅಂತಾರೆ. ವೈದ್ಯರು ಅಥವಾ ಜ್ಯೋತಿಷ್ಯರು ಗುರುಗಳ ಹತ್ರ ಹೋದ್ರೆ ಸರಿ ಹೋಗುತ್ತೆ, ಏನು ತೊಂದರೆ ಇಲ್ಲ ಅಂತಾರೆ. ಇದು ಅಂತ ಹೇಳ್ತಾರೆ ಸ್ವಾಮಿ. ಈ ತರ ಎಲ್ಲ ಹೇಳ್ತಾರೆ.
ಎಲ್ಲೆಲ್ಲ ತುಂಬಾ ದುಡ್ಡು ಖರ್ಚು ಮಾಡಿದಿರಿ, ಏನು ಪರಿಹಾರ ಸಿಗ್ತಾ ಇಲ್ಲ ಸ್ವಾಮಿ. ಇಲ್ಲಮ್ಮ, ನಿನ್ನ ಸ್ವರತರಂಗ ಪ್ರಕಾರ ನೀನು ಭಯ ಪಡಬೇಕಾದಿಲ್ಲ. ನಿನ್ನ ಹೃದಯದಲ್ಲಿ ಒಂದಷ್ಟು ಅಂಜಿಕೆ ಇದೆ, ಭಯದ ಸನ್ನಿವೇಶ ಇದೆ. ಒಂದು ಕೆಲಸ ಮಾಡು, ಪ್ರಸ್ತುತ ಅಂತೂ ಈಗ ಎಲ್ಲಿ ಹೊರಗಡೆ ಹೋಗ್ಲಿಕ್ಕಾಗಲ್ಲ, ಬರೋದಕ್ಕಾಗಲ್ಲ. ಈ ಸಮಸ್ಯೆಗಳೆಲ್ಲ ತೀರದ ಮೇಲೆ ಎಲ್ಲಾದ್ರೂ ಒಂದೆರಡು ಕ್ಷೇತ್ರದಲ್ಲಿ 2 ರಾತ್ರಿ ಮಲಗಿದ್ದು ಪ್ರಾರ್ಥನೆ ಮಾಡು. ಸಾಧ್ಯವಾದರೆ ಒಂದ್ಸತಿ ಹರಿಯೋ ನೀರಲ್ಲಿ ಸ್ನಾನ ಮಾಡು. ಹರಿಯೋ ನೀರಲ್ಲಿ ಸ್ನಾನ ಮಾಡಿ ಬಿಳಿ ಎಕ್ಕದ ಗಿಡಕ್ಕೆ 11 ದಿವಸ ನಿಮ್ಮ ಮನೆ ಹತ್ರ ಎಲ್ಲಾದ್ರೂ ಬಿಳಿ ಎಕ್ಕದ ಗಿಡ ಇದ್ರೆ ಬೆಳಿಗ್ಗೆ ಹೊತ್ತು ಹೋಗಿ ಬೆಳಿಗ್ಗೆ ಹೊತ್ತು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಆ ಬಿಳಿ ಎಕ್ಕದ ಗಿಡಕ್ಕೆ ಒಂದು ಸ್ವಲ್ಪ ಹಾಲು, 1 ಹನಿ ಜೇನುತುಪ್ಪ, 1 ಕರ್ಪೂರದ ಬೆಳೆ, 1 ಕರ್ಪೂರ ಅಣಿಸ್ಬಿಟ್ಟು ಪ್ರಾರ್ಥನೆ ಮಾಡಿ ಬಾ. ಅದರಿಂದ 4 ಹೂವು ಕಿತ್ಕೋ. 4 ಹೂವುಗಳು ಕಿತ್ಕೊಂಡು ಮನೆಗೆ ಬರತಕ್ಕಂಥ ದಾರಿನಲ್ಲಿ 2 ಹೂವನ್ನ ದಾರಿಲೇ ಬಿಟ್ಬಿಡು. ಇನ್ನು 2 ಹೂವು ಇರುತ್ತೆ, ಒಂದನ್ನ ಮನೇಲಿ ದೇವ್ರ ಹತ್ರ ಇಡು, ಇನ್ನೊಂದು ಹೂವನ್ನ ನೀರು ದಿಷ್ಟಿ ತೆಗೆದ್ಬಿಟ್ಟು ನೀರಿಗೆ ಹಾಕು. ಈ ಪ್ರಕಾರ 9 ದಿವಸ ಮಾಡು. 9 ದಿವಸ ಆದ್ಮೇಲೆ ದೇವ್ರ ಹತ್ರ ಇಟ್ಟಂತ 1 ಹೂವನ್ನ 9 ಹೂವುಗಳನ್ನು ತೆಗೆದುಕೊಂಡು ಎಲ್ಲರೂ ನೀರಿಗೆ ಹಾಕ್ಬಿಡು. ಇಷ್ಟು ಕೆಲಸ ನೀನ್ ಮಾಡಿದ್ರೆ ಮೈಯಲ್ಲಿರ್ತಕ್ಕಂಥ ಈ ಸಮಸ್ಯೆ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಆಗುತ್ತೆ, ನಿನ್ನ ಆರೋಗ್ಯ ವೃದ್ಧಿ ಆಗುತ್ತೆ. ಒಳ್ಳೇದಾಗ್ಲಿ ತಾಯಿ. ಕೆಜಿಎಫ್ನಿಂದ ಕರೆ ಮಾಡಿ ಮಾತನಾಡಿದಕ್ಕಾಗಿ ಸುನಂದಮ್ಮ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಗುರುಜಿ, ಪ್ರಾಕಾರೋತ್ಸವ, ಅಭಿಷೇಕ ಮತ್ತು ಕ್ಷೇತ್ರ ದರ್ಶನವನ್ನ ಮಾಡಿಸಿದ್ರಿ, ಅದರಲ್ಲೂ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಜಯಂತಿ ಇವತ್ತು. ಇದ್ರ ಬಗ್ಗೆ ಏನೇನು ಹೇಳ್ತೀರಾ ಗುರುಜಿ? ಖಂಡಿತಮ್ಮ, ಲಕ್ಷ್ಮೀ ನರಸಿಂಹರ ಅನುಗ್ರಹ ರಾಜ್ಯ, ದೇಶದ, ವಿಶ್ವದ ಸಮಸ್ತರ ಮೇಲೆ ಇರಲಿ. ಯಾಕೆಂದ್ರೆ ಸಾಕಷ್ಟು ಕಣ್ಣಿಗೆ ಕಾಣದಂತಹ ಈ ವೈರಾಣುಗಳಿಂದ ಎಲ್ಲರೂ ಸಹಿತ ಮಂಡಿ ಉರಿ ಕೂತ್ಕೊಂಡಂಗಾಗಿದೆ. ಆದಷ್ಟು ಬೇಗ ಈ ಕೋವಿಡ್ ಎಂಬತಕ್ಕಂತಹ ಮಹಾಮಾರಿ ತೊಲಗಲಿ, ಇಡೀ ವಿಶ್ವವೇ ಶಾಂತಿ, ನೆಮ್ಮದಿಯುತವಾಗಿರಲಿ ಅಂತ ನಾನು ಸಹಿತ ನನ್ನ ಆರಾಧ್ಯ ದೇವತೆಯನ್ನು ಪ್ರಾರ್ಥನೆ ಮಾಡಿ ಇವತ್ತು ಲಕ್ಷ್ಮೀ ನರಸಿಂಹರ ಆರಾಧನೆ ಮಾಡೋಣ, ಲಕ್ಷ್ಮೀ ನರಸಿಂಹರ ಪ್ರಾರ್ಥನೆ ಮಾಡೋಣ. ನರಸಿಂಹರ ಅನುಗ್ರಹ ಇಡೀ ವಿಶ್ವದ ಮೇಲೆ ಇರಲಿ ಅಂತ ಮತ್ತೊಮ್ಮೆ ದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೀಕ್ಷಕರೇ, ದಾಳವಟ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಕ್ಷೇತ್ರ ದರ್ಶನವನ್ನ ಮಾಡಿದ್ದಾಯ್ತು. ಸ್ವಾಮಿಯ ಕೃಪೆ ತಮ್ಮೆಲ್ಲರಿಗೂ ಲಭಿಸಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ರಾಶಿ ಫಲಗಳು, ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ ಜೊತೆಗೆ ಕ್ಷೇತ್ರ ದರ್ಶನ ಕೂಡ ಮಾಡಿಸಿದ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೇದಾಗ್ಲಮ್ಮ, ಶುಭವಾಗ್ಲಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಬುಧವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.